ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸಂತೋಷ್ ಲಾಡ್ ಫೌಂಡೇಶನ್ಗೆ ತುಂಬು ಹೃದಯದ ಸ್ವಾಗತ. ಈಗಾಗಲೇ ನಾವು ಸಂವಿಧಾನದ ಕುರಿತು ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಈ ಹಿಂದಿನ ತರಗತಿಯಲ್ಲಿ ನಾವು ಭಾರತದ ಸಂವಿಧಾನದ ಒಂದು ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಭಾರತದ ಸಂವಿಧಾನದ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಭಾರತದ ಸಂವಿಧಾನದ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂದರೆ ಇಲ್ಲಿ ಏನಾಗುತ್ತೆ, ಒಂದು ತರಗತಿಯನ್ನು ಕೇವಲ ಸಂವಿಧಾನದ ಲಕ್ಷಣಕ್ಕಾಗಿಯೇ ಯಾಕೆ ಮೀಸಲಿಟ್ಟಿವೆ ಅಂತ ಹೇಳಿದರೆ, ಒಂದು ತರಗತಿಯಲ್ಲಿ ಕೇವಲ ಸಂವಿಧಾನದ ಲಕ್ಷಣಗಳನ್ನು ಮಾತ್ರ ಹೇಳಿಕೊಟ್ಟೆ ಇಲ್ಲಿ ನಿಮಗೆ ನಾನು. ಯಾಕಂತೇಳಿದರೆ ಡಿಯರ್ ಸ್ಟೂಡೆಂಟ್ಸು, ಈ ಭಾರತದ ಸಂವಿಧಾನದ ಲಕ್ಷಣಗಳ ಬಗ್ಗೆ UPSC ಮೇನ್ಸ್ನಲ್ಲಿ ಪ್ರಶ್ನೆ ಕೇಳ್ತಾರೆ, KS ಮೇನ್ಸ್ನಲ್ಲಿ ಪ್ರಶ್ನೆ ಕೇಳ್ತಾರೆ. ನೇರವಾಗಿ ನಿಮಗೆ ಸಂವಿಧಾನದ ಲಕ್ಷಣಗಳೇನು ಅಂತೇಳಿ ಪ್ರಶ್ನೆಗಳನ್ನು ಕೇಳೋದಿಲ್ಲ. ನೇರವಾಗಿ ನಿಮಗೆ ಸಂವಿಧಾನದ ಲಕ್ಷಣಗಳನ್ನು ಬರೆಯಿರಿ ಅಂತೇಳಿ ಪ್ರಶ್ನೆ ಕೇಳೋದಿಲ್ಲ. ಇಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು ಮೇನ್ಸ್ನಲ್ಲಿ, ವಿಶ್ವದ ಇತರೆ ದೇಶಗಳ ಒಂದು ಸಂವಿಧಾನಕ್ಕೆ ಹೋಲಿಕೆ ಮಾಡಿದರೆ ಭಾರತದ ಸಂವಿಧಾನ ಹೇಗೆ ಭಿನ್ನತೆಯಿಂದ ಕೂಡಿದೆ, ಹೇಗೆ ಭಿನ್ನವಾಗಿದೆ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಆವಾಗ ನೀವು ಈ ಒಂದು ಸಂವಿಧಾನದ ಲಕ್ಷಣಗಳ ಬಗ್ಗೆ ಸಂಪೂರ್ಣವಾಗಿ ವಿಮರ್ಶಾತ್ಮಕವಾಗಿ ಓದ್ಕೊಂಡಿದ್ರೆ ನೀವು ಅಲ್ಲಿ ಏನು ಮಾಡ್ಬೋದು, ಏನೋ ಒಂದು 20 ಪಾಯಿಂಟ್ಸ್ಗಳನ್ನು ಹೇಳ್ಕೊಟ್ಟೆ ನಿಮ್ಗೆ, ಒಂದು 15 ಪಾಯಿಂಟ್ಸ್ಗಳನ್ನು ಬರೆದ್ರೂ ಸಹಿತ ನೀವು ಮೇನ್ಸ್ನಲ್ಲಿ ಅಂಕಗಳನ್ನು ಪಡ್ಕೊಳ್ಬೋದು. ಜೊತೆಗೆ ಇನ್ನೊಂದು ಹೇಳ್ತೇನೆ, ಇಲ್ಲಿ ಈ ಮೇನ್ಸ್ನಲ್ಲಿ ಬರಿಬೇಕಾದ್ರೆ ನೀವು ಆನ್ಸರ್ ರೇಟಿಂಗು ಯಾವುದೇ ರೀತಿಯಾಗಿ ಪುಸ್ತಕದಲ್ಲಿರ್ತಕ್ಕಂಥ ವರ್ಡ್ಗಳನ್ನು ಹಾಕಬೇಡಿ. ಅಂದರೆ ಎಲ್ಲ ಪುಸ್ತಕದಲ್ಲಿರ್ತಕ್ಕಂಥ ವರ್ಡ್ಗಳನ್ನ ಡಿಕ್ಟೇಟ್ ಮಾಡ್ತಾ ಹೋಗಬೇಡಿ. ನಿಮ್ಮದೇ ಆಗಿರ್ತಕ್ಕಂಥ ಓನ್ ವೇನಲ್ಲಿ ನೀವೇನಾದ್ರು ಬರೆದ್ರೆ ಏನಾಗುತ್ತೆ, ಇವ್ಯಾಲ್ಯೂಯೇಟರ್ ಮಾಡ್ತಕ್ಕಂಥವ್ನಿಗೆ ಒಂದು ಖುಷಿ ಆಗ್ತದ, ನೀವು ಸುಲಭವಾಗಿ ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಆ ಉದ್ದೇಶಕ್ಕೆ ಸಂವಿಧಾನದ ಲಕ್ಷಣಗಳ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆನ್ಸಿ ಮಾಡಬೇಡ್ರಿ. ವಿತ್ ನಿಮಗೆ ಸಬ್ ಇನ್ಸ್ಪೆಕ್ಟ್ರು, PC, FDA, SDA ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ನಿಮಗೆ ಲಕ್ಷಣಗಳ ಬಗ್ಗೆ MCQ ಪ್ರಶ್ನೆಗಳನ್ನು ಕೇಳ್ತಾರೆ, ಒನ್ ಲೈನರ್ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಉದ್ದೇಶಕ್ಕೆ ದಯವಿಟ್ಟು ಇದನ್ನು ಸರಿಯಾಗಿ ಓದ್ಕೊಳ್ರಿ. ಓಕೆ, ಹಾಗಾದರೆ ಈಗ ಮುಂದೆ ಹೋಗ್ತಕ್ಕಂಥ ಮುಂದಿನ ಒಂದು ವಿಷಯ ಯಾವುದು ಅಂತ ಹೇಳಿದರೆ, ನಮ್ಮದು ಮುಂದಿನ ವಿಷಯ ಬಂದ್ಬಿಟ್ಟು ಪ್ರಸ್ತಾವನೆಗಳು ಅಂತೇಳಿ. ಈ ಪ್ರಸ್ತಾವನೆಗಳ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನೋಡಿ, ಪ್ರಸ್ತಾವನೆಯನ್ನು ನಾವು ಮೂಲವಾಗಿ ಅಮೇರಿಕಾ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಅಮೇರಿಕಾ ಪ್ರಸ್ತಾವನೆಯನ್ನು ಯಾವ ಒಂದು ಸಂವಿಧಾನದಿಂದ ಎರವಲಾಗಿ ತೆಗೆದುಕೊಂಡಿದ್ದೇವೆ ನಾವು, ಅಮೇರಿಕಾ ಸಂವಿಧಾನದಿಂದ ಪ್ರಸ್ತಾವನೆಯನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾದರೆ ಪ್ರಸ್ತಾವನೆ ಸಂವಿಧಾನದ ಮೂಲ ತತ್ವ ಮತ್ತು ಧ್ಯೇಯೋದ್ದೇಶಗಳ ಬಗ್ಗೆ ಹೇಳ್ತದ. ಧ್ಯೇಯೋದ್ದೇಶಗಳ ಬಗ್ಗೆ ನಮಗೆ ತಿಳಿಸಿಕೊಡ್ತದ ಪ್ರಸ್ತಾವನೆ. ಹಾಗಾದರೆ ಇನ್ನೂ ಒಂದು ಪಾಯಿಂಟ್ ಏನಂದರೆ, ಪ್ರಸ್ತಾವನೆ ಅನ್ನುವಂಥದ್ದು ಭಾರತದ ಸಂವಿಧಾನದ ಒಂದು ಆತ್ಮ, ಕೈಗನ್ನಡಿ ಅಂತೇಳಿ ನಾವು ಹೇಳ್ತೀವಿ. ಆತ್ಮ ಮತ್ತು ಕೈಗನ್ನಡಿ ಯಾವುದ್ರಿ? ಪ್ರಸ್ತಾವನೆ. ಇಷ್ಟು ಅಂಶಗಳು ಇಂಪಾರ್ಟೆಂಟ್ ಇಲ್ಲಿ. ಪ್ರಸ್ತಾವನೆಯನ್ನು ನಾವು ಮೊದಲನೇದಾಗೇನು ಅಮೇರಿಕಾ ಸಂವಿಧಾನದಿಂದ ನಾವು ತೆಗೆದುಕೊಂಡಿದ್ದೇವೆ ಪ್ರಸ್ತಾವನೆಯನ್ನು. ಓಕೆ, ಹಾಗಾದರೆ ಇಲ್ಲಿ ಪ್ರಸ್ತಾವನೆಯ ಒಂದು ಉದ್ದೇಶ ಏನಂದರೆ, ಆ ಸಂವಿಧಾನದ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಮೂಲ ತತ್ವ ಜೊತೆಗೆ ಸಂವಿಧಾನಕ್ಕೆ ಒಂದು ಮಿರರ್ ಇದ್ದಂಗೆ ಇದು ಪ್ರಸ್ತಾವನೆ. ಸಂವಿಧಾನಕ್ಕೆ ಒಂದು ಮಿರರ್ ಇದ್ದಂಗೆ. ಯಾಕಂತೇಳಿದರೆ ಎಷ್ಟೋ ಸಂವಿಧಾನಕ್ಕೆ ಒಂದು ಮೌಲ್ಯ ಹೆಚ್ಚಾಗಲಿಕ್ಕೆ ಕಾರಣ ಏನಂತ ಹೇಳಿದರೆ ಈ ಪ್ರಸ್ತಾವನೆ. ಆ ಉದ್ದೇಶಕ್ಕೋಸ್ಕರ ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಮತ್ತು ಕೈಗನ್ನಡಿ ಅಂತೇಳಿ ಕರೆಯಲಾಗಿದೆ. ಹಾಗಾದರೆ ನೆಕ್ಸ್ಟ್ ಪಾಯಿಂಟು ಇಲ್ಲಿ ನೋಡಿ, ಇನ್ನೊಂದು ಪಾಯಿಂಟ್ ಏನಂದರೆ, ಇಲ್ಲಿ ಈಗಾಗಲೇ ನೀವು ತಿಳ್ಕೊಂಡ್ವಿ, ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ, ಈಗಾಗಲೇ ನಾವು ಅಧ್ಯಯನ ಮಾಡಿದ್ದೇವೆ ಇದ್ರ ಬಗ್ಗೆ. 1946ರಲ್ಲಿ ಓಕೆ, ಜವಾಹರ್ಲಾಲ್ ನೆಹರು ಅವರು 1946ರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಧ್ಯೇಯೋದ್ದೇಶಗಳ ನಿರ್ಣಯವನ್ನು ಮಾಡ್ತಾರೆ. 1946ನಲ್ಲಿ ಏನು ಮಾಡ್ತಾರೆ,
ದೇವೋದ್ದೇಶಗಳ ನಿರ್ಣಯ ಅಂತ ಹೇಳ್ತೇವೆ ಅದನ್ನು ನಾವು. ದೇವೋದ್ದೇಶಗಳ ನಿರ್ಣಯ. ಯಾಕೆ ಇದನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ 1946ನಲ್ಲಿ ಭಾರತದ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ನೆಹರು ಅವರು ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನು ಮಂಡಿಸ್ತಾರೆ. ಓಕೆ, ಈ ಅಬ್ಜೆಕ್ಟಿವ್ ರೆಸಲ್ಯೂಷನ್ನಲ್ಲಿ ಸಂವಿಧಾನ ರಚನಾ ಮಾಡೋ ಸಂದರ್ಭದಲ್ಲಿ ಅಂದರೆ ಇದನ್ನು ಯಾವಾಗ ಮಂಡಿಸ್ತಾರೆ ಅಂತ ಹೇಳಿದರೆ, ನೆಹರು ಅವರು ಸಂವಿಧಾನದ 2ನೇ ಅಧಿವೇಶನ ನಡೀತದಲ್ರಿ, ಭಾರತದ ಸಂವಿಧಾನದ 2ನೇ ಅಧಿವೇಶನದಲ್ಲಿ ಇದನ್ನು ಮಂಡಿಸ್ತಾರೆ. 2ನೇ ಅಧಿವೇಶನದಲ್ಲಿ ಪ್ರಸ್ತಾವನೆಯನ್ನು ಮಂಡಿಸ್ತಾರೆ. ಓಕೆ, ಹಾಗಾದರೆ 2ನೇ ಅಧಿವೇಶನ ನಡೆದಿರ್ತಕ್ಕಂಥ ಏರು ಹೇಳ್ತೇನೆ ನಿಮಗೆ 1946 ಡಿಸೆಂಬರ್ 11. ನೆನಪಿಟ್ಕೊಳ್ರಿ, ಯಾಕಂದರೆ ವೆರಿ ಇಂಪಾರ್ಟೆಂಟ್. 1ನೇ ಅಧಿವೇಶನ ಬಂದ್ಬಿಟ್ಟು 1946 ಡಿಸೆಂಬರ್ 9. 2ನೇ ಅಧಿವೇಶನ ಬಂದ್ಬಿಟ್ಟು ಸಂವಿಧಾನ ರಚನಾ ಸಭೆಯ 2ನೇ ಅಧಿವೇಶನ ಬಂದ್ಬಿಟ್ಟು 1946 ಡಿಸೆಂಬರ್ 11. ಇಲ್ಲಿ ಧ್ಯೇಯಗಳ ನಿರ್ಣಯವನ್ನು ಮಂಡಿಸ್ತಾರೆ. ಹಾಗಾದರೆ ಈ ಒಂದು ಧ್ಯೇಯಗಳ ನಿರ್ಣಯದಲ್ಲಿ ಜವಾಹರ್ಲಾಲ್ ನೆಹರು ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನ್ಯಾಯ ಸಮಾನತೆ ಸಾರ್ವಭೌಮ, ಓಕೆ, ನ್ಯಾಯ ಸಮಾನತೆ ಸಾರ್ವಭೌಮ ಈ ಅಂಶಗಳನ್ನು ಅವಾಗಲೇ ಏನು ಮಾಡ್ತಾರೆ, ದೇವೋದ್ದೇಶಗಳ ನಿರ್ಣಯವನ್ನು ಮಂಡಿಸಬೇಕಾದ್ರೆ ಈ ಅಂಶಗಳನ್ನು ಅಳವಡಿಸ್ಕೊಂಡಿರ್ತಾರೆ ನೆಹರು ಅವರು. ಹಾಗಾದರೆ ನಮ್ಮ ಸಂವಿಧಾನ ರಚನಾಕಾರರಿಗೆ ಅನಿಸ್ತದ, ನಾವು ಕೂಡ ಏನು ಮಾಡೋಣ, ಈ ಪ್ರಸ್ತಾವನೆಯನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಅಂಶಗಳು ಅತಿ ಹೆಚ್ಚು ಮೌಲ್ಯಗಳನ್ನು ಒಳಗೊಂಡಿರ್ತವೆ, ಈ ಅಂಶಗಳನ್ನು ಅಳವಡಿಸ್ಕೊಳ್ಬೋದು ಅಂಥೇಳಿ ನಮ್ಮ ಪ್ರಸ್ತಾವನೆಯಲ್ಲಿ ಸಹಿತ ಈ ಒಂದು ದೇವೋದ್ದೇಶಗಳ ನಿರ್ಣಯದಲ್ಲಿರ್ತಕ್ಕಂತಹ ಅಂಶಗಳನ್ನು ನಾವು ಸೇರಿಸಿದ್ದೇವೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಈಗ ಇನ್ನೊಂದು ಪಾಯಿಂಟ್ ಏನಂದ್ರೆ ಇಲ್ಲಿ ನೋಡಿ ಒಂದು ನಿಮಗೆ ಪ್ರಶ್ನೆ ಕೇಳ್ತೇನೆ ನಿಮಗೆ ನಾನು, ಏನಂತೇಳಿದರೆ, ಸರ್ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಲಾಗಿದೆಯಾ ಅಂತೇಳಿ ಪ್ರಶ್ನೆ ಕೇಳಿದರೆ, ಹೌದು, ಪ್ರಸ್ತಾವನೆಯನ್ನು ಪ್ರಿಯಾಂಬಲನ್ನು ತಿದ್ದುಪಡಿ ಮಾಡಲಾಗಿದೆ. ಯಾವಾಗ ಅಂತೇಳಿದರೆ ಇಲ್ಲಿ ನೋಡಿ 1976ನಲ್ಲಿ ಏನಾಗುತ್ತೆ, ಓಕೆ, ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕವಾಗಿ ಇಲ್ಲಿ ಏನಾಗುತ್ತೆ ಅಂತೇಳಿದರೆ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡೋದ್ರ ಮೂಲಕವಾಗಿ ಇಲ್ಲಿ ಸಮಾಜವಾದ, ಒಂದು ಜಾತ್ಯತೀತ ಸಮಗ್ರತೆ ಅನ್ನುವಂತಹ ಅಂಶಗಳನ್ನು ಸೇರಿಸಲಾಗಿದೆ. ಈ 3 ಅಂಶಗಳನ್ನು ಸೇರಿಸಿರ್ತಕ್ಕಂಥ ತಿದ್ದುಪಡಿ ಯಾವುದು ಅಂತ ಕೇಳಿದರೆ 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡ್ತದ. ಆ 42ನೇ ತಿದ್ದುಪಡಿ ಅನುಸಾರವಾಗಿ ಈ 3 ಪದಗಳನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಳ್ತೇವೆ. ಹಾಗಾದರೆ ಪರೀಕ್ಷೆ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟು. ಯಾಕಂತ ಹೇಳಿದರೆ ಈಗಾಗಲೇ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಸಮಾಜವಾದದ ಬಗ್ಗೆ, ಜಾತ್ಯತೀತದ ಬಗ್ಗೆ, ಸಮಗ್ರತೆ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ 3 ಶಬ್ದಗಳನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ತಿದ್ದುಪಡಿ ಯಾವುದು ಅಂತೇಳಿ ಕೇಳಿದರೆ ಸಂವಿಧಾನದ 42ನೇ ತಿದ್ದುಪಡಿ, ವರ್ಷ ಬಂದ್ಬಿಟ್ಟು 1976. ಓಕೆ, ಹಾಗಾದ್ರೆ ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಇದನ್ನು ನೆನಪಿಟ್ಕೊಂಡ್ರೆ ನಿಮ್ಗೆ 1 ಅಂಕ ಸಿಗುತ್ತೆ. ಅದಕ್ಕೆ ನೆಗ್ಲೆನ್ಸಿ ಮಾಡಬೇಡ್ರಿ ದಯವಿಟ್ಟು. ಹಾಗಾದರೆ ಇದೊಂದು ಅಂಶ ಕ್ಲಿಯರ್ ಆಯ್ತು ನಿಮಗೆ. ಈಗ ಪ್ರಸ್ತಾವನೆಯ ಬಗ್ಗೆ ನಾವು ಮಾತಾಡೋದಾದರೆ, ಹಾಗಾದರೆ ಏನಿದೆ ರೀ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನಿದೆ ಅಂತ ಕೇಳಿದರೆ, ಪ್ರಸ್ತಾವನೆಯಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳು ಏನಂತ ಹೇಳಿದರೆ ಇಲ್ಲಿ ನೋಡಿ, ಇಲ್ಲಿ ಮುಖ್ಯವಾಗಿ ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ, ಭಾರತದ ಪ್ರಜೆಗಳಾದ ನಾವು,
ಭಾರತದ ಪ್ರಜೆಗಳಾದ ವಿ ದ ಪೀಪಲ್ ಆಫ್ ಇಂಡಿಯಾ. ಓಕೆ, ಭಾರತದ ಪ್ರಜೆಗಳಾದ ನಾವು, ಇಲ್ಲಿಂದ ಪ್ರಸ್ತಾವನೆ ನಮ್ಮದು ಸ್ಟಾರ್ಟ್ ಆಗುತ್ತೆ. ಭಾರತವನ್ನ ಸಾರ್ವಭೌಮ ಓಕೆ ಸಮಾಜವಾದ ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿಸುವುದರ ಜೊತೆಗೆ ಇಲ್ಲಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿಸುವುದರ ಜೊತೆಗೆ ಈ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸಮರ್ಥ ನಾಗರಿಕರಿಗೂ ಸಹಿತ ಏನಂತೇಳಿದರೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವಗಳನ್ನು ನೀಡುವುದರ ಮೂಲಕವಾಗಿ ನಾವು ಸಂವಿಧಾನ ಅಂದರೆ ನಾವೇನು ಮಾಡ್ತೀವಿ, ಸಂವಿಧಾನದ 1949 ಭಾರತದ ಸಂವಿಧಾನದಲ್ಲಿ ನಾವು ಅಂಗೀಕರಿಸಲ್ಪಟ್ಟಿರ್ತಕ್ಕಂಥ ದಿನಾಂಕ 26. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿದರೆ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಳ್ತಾ ಇದ್ದೀವಿ. ಓಕೆ, ಹೀಗಾಗಿ ಈ ಪ್ರಸ್ತಾವನೆಯಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳೇನದಾವಲ್ಲ ತುಂಬ ಇಂಪಾರ್ಟೆಂಟು. ಪರೀಕ್ಷೆಯಲ್ಲಿ ನಿಮಗೆ ಏನು ಕೇಳ್ತಾರೆ, ಪ್ರಸ್ತಾವನೆಯ ಅಡಕವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಿಮಗೆ ಕೆಲವು ಸಲ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವ ರೀತಿಯಾಗಿ ಭಾರತದ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂತಹ ಅಡಕವಾಗಿರ್ತಕ್ಕಂತಹ ಅಂಶಗಳು ಯಾವುವು ಅಂತ ಹೇಳಿ ಕೊಡ್ತಾರೆ. ಅಂದರೆ ಒನ್ ಲೈನರ್ನಲ್ಲಿ ಕೆಳಗಡೆ ನಿಮಗೆ ಒಂದು ಆಪ್ಷನ್ಸ್ನಲ್ಲಿ ಬೇರೆ ಕೊಟ್ಟಿರ್ತಾರೆ, ಇನ್ನೊಂದು ಆಪ್ಷನ್ಸ್ನಲ್ಲಿ ಬೇರೆ ಕೊಟ್ಟಿರ್ತಾರೆ. ನೀವು ಸರಿಯಾಗಿ ಓದಿದ್ರೆ ಈ ಪ್ರಸ್ತಾವನೆಗಳ ಬಗ್ಗೆ ನೀವೇನು ಮಾಡ್ಬೋದು, ಅಲ್ಲಿ ನೀವು ಸರಿಯಾಗಿ ಅಂಕಗಳನ್ನು ಗಳಿಸ್ಬೋದು. ಆ ಉದ್ದೇಶಕ್ಕೋಸ್ಕರ ಇದನ್ನೊಂಚೂರು ಗಮನ ಕೊಡಬೇಕು ನೀವು. ಹಾಗಾದರೆ ಇನ್ನು ಈ ಪ್ರಸ್ತಾವನೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂದರೆ ಪ್ರಸ್ತಾವನೆ ತುಂಬ ಇಂಪಾರ್ಟೆಂಟ್ ನಮ್ಗೆ ಸಂವಿಧಾನಾತ್ಮಕ ದೃಷ್ಟಿಯಿಂದ ಪ್ರಸ್ತಾವನೆ ತುಂಬ ಇಂಪಾರ್ಟೆಂಟು. ಈಗ ನೆಕ್ಸ್ಟ್ ಏನಂತೇಳಿದರೆ, ಪ್ರಸ್ತಾವನೆಯಲ್ಲಿ ಬರ್ತಕ್ಕಂತಹ ವಿಷಯಗಳನ್ನು ನಾವು ಅಧ್ಯಯನ ಮಾಡಿದ ನಂತರ ಈಗ ಒಂದೇದು ನಾವು ಮೊದಲೇ ಹೇಳಿದೆ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ, ಮೊದಲನೇ ಪದ ಯಾವುದು ಬಳಸಿದೆ ನಾನು, ಸಾರ್ವಭೌಮ ಅಂತೇಳಿ ಬಳಸಿದೆ. ಹಾಗಾದರೆ ಇದರ ಅರ್ಥ ಏನು ಅದು ಬೇಕಲ್ರಿ ನಮಗೆ. ಸಾರ್ವಭೌಮ ಅನ್ನೋದರ ಅರ್ಥ ಏನಂತೇಳಿದರೆ ಒಂದು ನೆನ್ಪಿಟ್ಕೊಳ್ರಿ, ಇಲ್ಲಿ ಸಾರ್ವಭೌಮ ಅಂತೇಳಿದರೆ ಇದೊಂದು ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಟಾಪ್ ಲೆವೆಲ್ ಇರ್ತಕ್ಕಂಥ ಒಂದು ಹಂತ. ಇದು ಸಾರ್ವಭೌಮ ಅಂದರೆ ಅದನ್ನು ಯಾರು ಪ್ರಶ್ನೆ ಮಾಡುವಂಗಿಲ್ಲ. ಅಂದರೆ ಭಾರತದ ಒಂದು ಆಂತರಿಕ ವ್ಯವಹಾರದಲ್ಲಿ ಆಂತರಿಕವಾಗಿ ಆಗಿರ್ಬೋದು, ಜೊತೆಗೆ ಬಾಹ್ಯವಾಗಿ ಆಗಿರ್ಬೋದು. ಭಾರತ ಏನಂತ ಹೇಳಿದರೆ ಯಾವುದೇ ರಾಷ್ಟ್ರದ ಕಪಿಮುಷ್ಟಿಯಲ್ಲಿಲ್ಲ, ಯಾವುದೇ ರಾಷ್ಟ್ರದ ಹಿಡಿತದಲ್ಲಿಯೂ ಇಲ್ಲ, ಯಾವುದೇ ರಾಷ್ಟ್ರದ ಕಪಿಮುಷ್ಟಿಯಲ್ಲಿಯೂ ಇಲ್ಲ. ಅದನ್ನು ನಾವು ಸಾರ್ವಭೌಮ ಅಂತೇಳಿ ಕರಿತೀವಿ. ಇನ್ನೂ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ನಾನು. ಈಗ ನೋಡಿ, ಒಂದು ಅಂಶ ನಿಮಗಿಲ್ಲಿ ನಾನು ಹೇಳ್ಕೊಡ್ತೇನೆ. ಏನಂತೇಳಿದರೆ 1949ನಲ್ಲಿ ಏನಾಗುತ್ತೆ, ಭಾರತ ಕಾಮನ್ವೆಲ್ತ್ ಒಕ್ಕೂಟದ ಸದಸ್ಯತ್ವವನ್ನು ಪಡ್ಕೊಳ್ತದೆ. ಈ ಕಾಮನ್ವೆಲ್ತ್ ಒಕ್ಕೂಟದ ಸದಸ್ಯತ್ವವನ್ನು ಪಡ್ಕೊಂಡ್ರೂ ಸಹಿತ ಭಾರತದ ಸಾವರ್ನಟಿಗೆ ಧಕ್ಕೆ ಆಗಿಲ್ಲ, ನೆನಪಿಟ್ಟುಕೊಳ್ರಿ. ಹಾಗಾದರೆ ಆಂತರಿಕವಾಗಿ ಆಗಿರ್ಬೋದು, ಬಾಹ್ಯವಾಗಿ ಆಗಿರ್ಬೋದು, ಭಾರತ ಯಾವುದೇ ರಾಷ್ಟ್ರದ ಹಿಡಿತದಲ್ಲಿಲ್ಲ. ಅಂದರೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಬಿಫೋರ್ ಇಂಡಿಪೆಂಡೆನ್ಸ್ ಏನಾಗಿತ್ತು, ನಮ್ಮ ರಾಷ್ಟ್ರ ಬ್ರಿಟಿಷರ ಒಂದು ಆಡಳಿತದ ಒಂದು ಕಪಿಮುಷ್ಟಿ ಒಳಗಡೆ ಇತ್ತು. ಹೀಗಾಗಿ
ಓನಾಗಿ ನಮಗೆ ನಮ್ಮದೇ ಆಗಿರ್ತಕ್ಕಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಪವರ್ ಇರಲಿಲ್ಲ. ಆದರೆ ಸ್ವತಂತ್ರ ನಂತರ ಏನಾಯಿತು, ನಮ್ಮ ಸಂವಿಧಾನ ರಚನಾಕಾರರು ಸಂವಿಧಾನವನ್ನು ರಚನೆ ಮಾಡಿದರು. ಆ ಮೂಲಕವಾಗಿ ಭಾರತ ಏನಾಯ್ತು ಅಂತ ಹೇಳಿದ್ರಲ್ಲಿ ಸಾರ್ವಭೌಮ ರಾಷ್ಟ್ರ ಆಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ ಯು ಎಸ್ ಎ ಇದೆ, ಓಕೆ, ಇನ್ನೊಂದು ರಷ್ಯಾ ಇದೆ. ಆ್ಯಕ್ಚುಲಿ ಇವೆರಡೂ ಇವೆರಡೂ ರಾಷ್ಟ್ರಗಳೇನಿದಾವಲ್ಲ ಪರಸ್ಪರ ವೈರಿ ರಾಷ್ಟ್ರಗಳಿವು. ಒಂದನ್ನು ಕಂಡ್ರೆ ಇನ್ನೊಬ್ಬಕ್ಕಾಗೋಲ್ಲ, ಇನ್ನೊಬ್ರು ಕಂಡ್ರೆ ಇನ್ನೊಬ್ರಿಗಾಗೋದಿಲ್ಲ. ಈ ರೀತಿ ಇದ್ದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಂಡಿಯಾ. ಹಾಗಾದರೆ ಇಲ್ಲಿ ಭಾರತದ ಒಂದು ನೀತಿ ಏನದ, ನಮ್ಮದು ಅಲಿಪ್ತ ನೀತಿಯದ ಜೊತೆಗೆ ನಮ್ಮದೇ ಆಗಿರ್ತಕ್ಕಂತಹ ಒಂದು ವಿದೇಶಾಂಗ ನೀತಿಯನ್ನು ಭಾರತ ಅಳವಡಿಸ್ಕೊಂಡಿದೆ. ಹೀಗಾಗಿ ಇಲ್ಲೇನಾಗುತ್ತೆ, ಇಲ್ಲಿ ಭಾರತ ಅಮೇರಿಕಾದೊಂದಿಗೂ ತನ್ನ ಒಂದು ರಾಜತಾಂತ್ರಿಕ ಸಂಬಂಧವನ್ನು ಇಟ್ಕೊಳ್ಬೋದು, ರಷ್ಯಾದೊಂದಿಗೂ ರಾಜತಾಂತ್ರಿಕ ಸಂಬಂಧವನ್ನು ಇಟ್ಕೊಳ್ಬೋದು. ಹೌದಾ? ಇಲ್ಲಿ ಯು ಎಸ್ ಎ ಬಂದ್ಬಿಟ್ಟು ನೀವ್ಯಾಕೆ ಇಲ್ಲಿ ರಷ್ಯಾದೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ಇಟ್ಕೊಂಡಿರಿ ಅಂತೇಳಿ ಕೇಳುವಂಗಿಲ್ಲ. ಓಕೆ, ಅದು ನಮ್ಮ ಇಷ್ಟ, ನಮ್ಮ ಆಂತರಿಕ ವಿಚಾರ, ನಮ್ಮ ಬಾಹ್ಯ ವಿಚಾರ. ಅದರಲ್ಲಿ ಯಾವುದೇ ಒಂದು ಡಾಮಿನೆಂಟ್ ಕಂಟ್ರಿಯೂ ಸಹಿತ ನಮ್ಮ ಒಂದು ವಿಷಯದಲ್ಲಿ ಹಸ್ತಕ್ಷೇಪವನ್ನು ಮಾಡುವಂಗಿಲ್ಲ. ಯಾಕಂತ ಹೇಳಿದ್ರೆ ಇಂಡಿಯಾ ಆ್ಯಸ್ ಅ ಸಾವರಿನ್ ಕಂಟ್ರಿ, ನೆನಪಿಟ್ಟುಕೊಳ್ರಿ. ಓಕೆ, ಇದಿಷ್ಟು ವಿಷಯ ನಿಮ್ಗೆ ಅರ್ಥ ಆಯ್ತು ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗಾದರೆ ನೆಕ್ಸ್ಟ್ ಮುಂದೆ ಇನ್ನೂ ಒಂದು ವರ್ಡನ್ನು ಇಲ್ಲಿ ಉಚ್ಚಾರಣೆ ಮಾಡಿದೆ. ಏನಂತೇಳಿದರೆ ಸಮಾಜವಾದಿ ರಾಷ್ಟ್ರ. ಇಲ್ಲಿ ಭಾರತ ಏನು ಸಮಾಜವಾದಿ ರಾಷ್ಟ್ರ. ಒಂದು ನೆನಪಿಟ್ಟುಕೊಳ್ರಿ, ಇಲ್ಲಿ ಸಮಾಜವಾದದಲ್ಲಿ ನಾವೇನು ಮಾಡಿದ್ದೇವೆ ಅಂತೇಳಿದರೆ, ನಮ್ಮ ಸಂವಿಧಾನದ ಒಂದು ಪ್ರಸ್ತಾವನೆಯಲ್ಲಿ ಗಾಂಧೀಜಿ ಮತ್ತು ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿದ್ದೇವೆ ನಾವು. ಕಾರ್ಲ್ ಮಾರ್ಕ್ಸರ ಸಿದ್ಧಾಂತದ ಒಂದು ಮಿಶ್ರಣ ನಮ್ಮಲ್ಲಿ ಕಂಡು ಬರ್ತದೆ. ಸಮಾಜವಾದದಲ್ಲಿ ಗಾಂಧೀಜಿ ಮತ್ತು ಕಾರ್ಲ್ ಮಾರ್ಕ್ಸರ ಒಂದು ಸಿದ್ಧಾಂತದ ಒಂದು ಮಿಶ್ರಣವನ್ನು ನಮ್ಮಲ್ಲಿ ಕಂಡು ಬರ್ತದೆ. ಆ ಉದ್ದೇಶಕ್ಕೆ ಇಲ್ಲಿ ಸಮಾಜವಾದವನ್ನು ನಾವು ಎರಡು ರೀತಿಯಲ್ಲಿ ಕಾಣ್ಬೋದು. ಒಂದೇನೆಂದರೆ, ಸಮಾಜವಾದದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ವಿಧಗಳದಾವ. ಅದರ ನಂಬರ್ 1 ಏನಂತ ಹೇಳಿದ್ರೆ ಇಲ್ಲಿ ಕಮ್ಯುನಿಸ್ಟ್ ಸಮಾಜವಾದ. ಈ ಕಮ್ಯುನಿಸ್ಟ್ ಸಮಾಜವಾದ ಅಂದರೆ ಏನಿಲ್ಲ, ಇಲ್ಲಿ ಕಮ್ಯುನಿಸ್ಟ್ ಸಮಾಜವಾದ ಅಂದರೆ ಏನು ಅಂತ ಹೇಳಿದ್ರೆ, ಸರ್ಕಾರದ ಎಲ್ಲ ಜವಾಬ್ದಾರಿಗಳು ಸಹಿತ ಕಮ್ಯುನಿಸ್ಟ್ ಆಡಳಿತ ವ್ಯವಸ್ಥೆಯಲ್ಲೇ ನಡೀತದೆ. ಫಾರ್ ಎಕ್ಸಾಂಪಲ್ ಇವತ್ತು ಚೈನಾನ ಕಾಣ್ಬೋದು ನೀವು, ಚೈನಾ ರಾಷ್ಟ್ರ, ರಷ್ಯಾ ರಾಷ್ಟ್ರ, ಓಕೆ, ಆಮೇಲೆ ಚೈನಾ ರಾಷ್ಟ್ರ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಓಕೆ, ಸೌತ್ ಕೊರಿಯಾ ಆಗಿರ್ಬೋದು. ಇವೆಲ್ಲ ಏನಂತ ಹೇಳಿದರೆ ಕಮ್ಯುನಿಸ್ಟ್ ಸಮಾಜವಾದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ಉದಾಹರಣೆಗಳು. ಯಾಕಂತೇಳಿದರೆ ಈ ಕಮ್ಯುನಿಸ್ಟ್ ಸಮಾಜವಾದದಲ್ಲಿ ಏನಿರುತ್ತಂತೇಳಿದರೆ, ಒಬ್ಬ ವ್ಯಕ್ತಿ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲ ಆಸ್ತಿ ಸಂಪತ್ತುಗಳೆಲ್ಲ ಸಹಿತ ಈ ಒಂದು ಸರ್ಕಾರದ ಒಂದು ಕಪಿಮುಷ್ಟಿ ಒಳಗಡೆ ಇರ್ತದೆ. ಉದಾಹರಣೆ ನಿಮಗೆ ಕೊಡೋದಾದರೆ ಇಲ್ಲೇನಾಗುತ್ತೆ, ಒಬ್ಬ ರೈತನದು ಒಂದು ಯಾವುದೋ ಒಂದು ರಸ್ತೆ ಒಂದು ಮಾರ್ಗವನ್ನು ಮಾಡುವಂಥ ಸಂದರ್ಭದೊಳಗಡೆ ರೈತನ ಜಮೀನು ಮೇಲೆ ಏನಾದರೂ ಆ ರೈತನ ಜಮೀನು ನಮಗೆ ಬೇಕು ಅಂತೇಳಿ ಕೇಳ್ಕೊಂಡಾಗ ಅಲ್ಲಿ ಕಮ್ಯುನಿಸ್ಟ್ ವ್ಯವಸ್ಥೆ ಇದ್ದಾಗ ಅವನು ಕೊಡಲೇಬೇಕು. ಬಟ್ ಭಾರತದಲ್ಲಿ ಏನಾಗುತ್ತೆ, ಆ ರೈತ ಆ ರೀತಿ ಕೇಳಿದಾಗ ದಾವೆಯನ್ನು ಹೂಡ್ಬೋದು, ತನ್ನ ಹಕ್ಕನ್ನು ತೆಗೆದುಕೊಳ್ಬೋದು ಅವನು. ಈ ರೀತಿಯಾಗಿರ್ತಕ್ಕಂಥ ಸಿಸ್ಟಮನ್ನು ನಾವು ಕಮ್ಯುನಿಸ್ಟ್ ಸಮಾಜವಾದದಲ್ಲಿ ಕಾಣ್ತೀವಿ. ಓಕೆ, ಇದು ಎಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ಚೈನಾ ಮತ್ತು ರಷ್ಯಾ, ಸೌತ್ ಕೊರಿಯಾದಲ್ಲಿ ಈ ಕಮ್ಯುನಿಸ್ಟ್ ಸಮಾಜವಾದ ಕಂಡು ಬರ್ತದೆ ನಮಗೆ. ಹಾಗಾದರೆ ಇನ್ನೂ ಒಂದು ವಿಧ ಯಾವುದಂತ ಹೇಳಿದರೆ ಇಲ್ಲಿ ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ರಜಾಸತ್ತಾತ್ಮಕ ಸಮಾಜವಾದ. ಪ್ರಜಾಸತ್ತಾತ್ಮಕ ಸಮಾಜವಾದ. ಓಕೆ, ಪ್ರಜಾಸತ್ತಾತ್ಮಕ ಸಮಾಜವಾದ ಅಂದರೆ ಏನ್ರಿ? ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಕಮ್ಯುನಿಸ್ಟ್ ಸಮಾಜವಾದ ಅಂತ ಹೇಳಿದರೆ ಎಲ್ಲ ಆಸ್ತಿ ಸಂಪತ್ತುಗಳೆಲ್ಲವೂ ಸಹಿತ ಸರ್ಕಾರದ ಒಂದು ಹಿಡಿತದೊಳಗಡೆ ಇರ್ತವೆ. ಇಲ್ಲಿ ಪ್ರಜಾಸತ್ತಾತ್ಮಕ ಸಮಾಜವಾದ ಅಂದರೆ ಇಲ್ಲಿ
ಇಲ್ಲಿ ಸರ್ಕಾರ ಮತ್ತು ಖಾಸಗಿಯವರ ಸಹಭಾಗಿತ್ವವನ್ನು ಕಾಣ್ತೇವೆ ನಾವು. ಸರ್ಕಾರ ಮತ್ತು ಖಾಸಗಿಯವರ ಸಹಭಾಗಿತ್ವವನ್ನು ಕಾಣ್ತೇವೆ ನಾವು. ಖಾಸಗಿ ಸಹಭಾಗಿತ್ವದೊಳಗಡೆ ಪ್ರಜಾಸತ್ತಾತ್ಮಕ ಸಮಾಜ ಇರ್ತದೆ. ನೆನಪಿಟ್ಟುಕೊಳ್ರಿ. ಯಾಕಂದರೆ ನಿಮ್ಗೆ KS ಮೇನ್ಸ್ನಲ್ಲಿ ವಿತ್ ನಿಮ್ಗೆ ಪ್ರಿಲಿಮ್ಸ್ನಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳಿದಾಗ, ಮೇನ್ಸ್ನಲ್ಲಿ ಕೇಳಿದಾಗ ಈ ರೀತಿ ನೀವು ಏನು ಮಾಡಿ ಪಾಯಿಂಟ್ಗಳನ್ನು ಹಾಕಿ ಬರೆದ್ರೆ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಬೋದು. ಹಾಗಾದರೆ ಸರ್ಕಾರ ಮತ್ತು ಖಾಸಗಿಯವರ ಅನುದಾನದೊಳಗಡೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಆಡಳಿತ ವ್ಯವಸ್ಥೆಯನ್ನು ರೂಪಿಸ್ಕೊಂಡಿದ್ದೀವಿ. ಅಂತಹ ಒಂದು ವ್ಯವಸ್ಥೆಯನ್ನು ನಾವೇನು ಕರಿತೀವಿ? ಪ್ರಜಾಸತ್ತಾತ್ಮಕ ಸಮಾಜವಾದ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಇಂಡಿಯಾ ನೋಡ್ರಿ. ಬೆಸ್ಟ್ ಎಕ್ಸಾಂಪಲ್ ಯಾವುದು? ಪ್ರಜಾಸತ್ತಾತ್ಮಕ ಸಮಾಜವಾದಕ್ಕೆ ಭಾರತ ರಾಷ್ಟ್ರ. ಯಾವ ರೀತಿ ಅಂತ ಹೇಳಿದ್ರೆ ನಮ್ಮಲ್ಲಿ 1991ರಲ್ಲಿ ಏನು ಮಾಡಿದ್ವಿ ನಾವು? LPGಯನ್ನು ಅಳವಡಿಸ್ಕೊಂಡ್ವಿ. PV ನರಸಿಂಹರಾವ್ ಅವರು ಮತ್ತು ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಮನಮೋಹನ್ ಸಿಂಗ್ ಅವರ ಒಂದು ಪ್ರಯತ್ನದ ಫಲವಾಗಿ ಭಾರತ ರಾಷ್ಟ್ರ LPGಯನ್ನು ಅಳವಡಿಸ್ಕೊಳ್ತು. ಆ ಮೂಲಕವಾಗಿ ಇವತ್ತೇನಾಗಿದೆ, ನಮ್ಮದು ಸರ್ಕಾರದ ಒಂದು ಸಹಭಾಗಿತ್ವದೊಳಗಡೆ ಖಾಸಗಿಯವರಿಗೂ ಕೂಡ ನಾವು ಅವಕಾಶ ಕೊಟ್ಟಿದ್ದೀವಿ. ಖಾಸಗಿಯವರು ಸಹಿತ ನಮಗೇನಂತ ಹೇಳಿದ್ರೆ ಸೇವೆಗಳನ್ನು ಕೊಡಬಹುದು. ಈ ರೀತಿಯಾಗಿರ್ತಕ್ಕಂಥ ಪದ್ಧತಿಯನ್ನು ನಮ್ಮ ಭಾರತದಲ್ಲಿ ಕಾಣ್ತೀವಿ. ಹಾಗಾದರೆ ಇಂತಹ ಒಂದು ವ್ಯವಸ್ಥೆಯನ್ನು ನಾವೇನು ಕರಿತೀವಿ? ಪ್ರಜಾಸತ್ತಾತ್ಮಕ ಸಮಾಜವಾದ ಅಂತೇಳಿ ಕರಿತೀವಿ. ಇದು ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನು ಮುಂದಿಂದು ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದರೆ ಜಾತ್ಯತೀತ. ಆ್ಯಕ್ಚುಲಿ ಈ ವರ್ಡ್ ಏನಿದೆಯಲ್ಲ ಇದನ್ನು ನಾವು ಸರಿಯಾಗಿ ಪ್ರೊನೌನ್ಸ್ ಮಾಡಿದರೆ ಜಾತ್ಯತೀತ ಅಂತೇಳಿ ಆಗ್ತದೆ. ಇದ್ರ ಬಗ್ಗೆ ಏನಂತೇಳಿದ್ರೆ ಸಾಮಾನ್ಯ ಕನ್ನಡದಲ್ಲಿ ಹಲವಾರು ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಜಾತ್ಯತೀತ ಅಲ್ಲದು ಜಾತ್ಯತೀತ, ನೆನ್ಪಿಟ್ಕೊಳ್ರಿ. ಓಕೆ, ಜಾತ್ಯತೀತ. ಹಾಗಾದರೆ ಜಾತ್ಯತೀತ ಅಂತಂದರೆ ಏನು? ಜಾತ್ಯತೀತ ಅಂದರೆ ಏನು ರೀ? ಪ್ರಸ್ತಾವನೆಯಲ್ಲಿ ಈ ಅಂಶವನ್ನು ಯಾವ ಉದ್ದೇಶಕ್ಕೆ ಹಾಕಲಾಯಿತು ಅಂತ ಹೇಳಿದರೆ ನೆನ್ಪಿಟ್ಟುಕೊಳ್ರಿ. ಈ ಒಂದು ವರ್ಡು 1976 42 ಸಂವಿಧಾನದ 42ನೇ ತಿದ್ದುಪಡಿ ಪ್ರಕಾರ ಏನು ಮಾಡಿದ್ದೀವಿ? ಜಾತ್ಯತೀತ ಅಂತಕ್ಕಂಥ ವರ್ಡನ್ನು ನಾವು ಹಾಕಿದ್ವಿ. ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೇನೆ. ಹಾಗಾದರೆ ಭಾರತ ಜಾತ್ಯತೀತ ಅಂತೇಳಿ ಯಾವ ಉದ್ದೇಶಕ್ಕೆ ನಮ್ಮ ಸಂವಿಧಾನ ರಚನಾಕಾರರು ಅಳವಡಿಸಿದ್ರು ಅಂತ ಹೇಳಿದರೆ, ಒಂದು ತಿಳ್ಕೊಳ್ರಿ, ನಮ್ಮ ರಾಷ್ಟ್ರ ಯಾವುದೇ ಕಾರಣಕ್ಕೂ ಸಹಿತ ಒಂದು ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಘೋಷಣೆ ಮಾಡಿಲ್ಲ. ತಲೆ ಒಳಗಡೆ ಇರಲಿ ನಿಮಗೆ. ಯಾಕಂತೇಳಿದರೆ ಇಲ್ಲೇನಾಗುತ್ತೆ, ಪಾಕಿಸ್ತಾನ ಏನು ಮಾಡಿದೆ? ಇಸ್ಲಾಂ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಆಚರಣೆ ಮಾಡಿದೆ. ಪಾಕಿಸ್ತಾನ ಇಸ್ಲಾಂ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಆಚರಣೆ ಮಾಡಿದೆ. ಬಟ್ ಭಾರತ ರಾಷ್ಟ್ರ ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಆಚರಣೆ ಮಾಡಿಲ್ಲ. ಹಾಗಾದರೆ ನಮ್ಮ ಒಂದು ಕರ್ತವ್ಯ ಏನಿಲ್ಲಿ? ಎಲ್ಲ ಧರ್ಮದವರನ್ನು ಕೂಡ ಸಮಾನರಾಗಿ ಕಾಣ್ತಕ್ಕಂಥದ್ದು. ಜಾತ್ಯತೀತದ ಅರ್ಥ ಇದೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಜಾತಿ, ಧರ್ಮ, ಲಿಂಗ ತಾರತಮ್ಯ ಯಾವುದನ್ನು ಇಲ್ಲದೇ ಪ್ರತಿಯೊಬ್ಬರನ್ನೂ ಸಹಿತ ಏನಂತೇಳಿದರೆ ಸಮಾನತೆಯನ್ನು ಕಾಣ್ತಕ್ಕಂಥದ್ದು. ಇದೇ ಜಾತ್ಯತೀತದ ಒಂದು ಒಳಮರ್ಮ, ತಿಳ್ಕೊಳ್ರಿ. ಹಾಗಾದರೆ ಈ ಜಾತ್ಯತೀತದಲ್ಲಿ ನಾವು ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನೊಂದಂಥ ಕೆಲವೊಂದಿಷ್ಟು ಸಮುದಾಯಗಳಿದಾವೆ. ಫಾರ್ ಎಕ್ಸಾಂಪಲ್ ಇವತ್ತು ಹೇಳ್ಬೇಕಂದ್ರೆ ನಾವು ಅವುಗಳನ್ನು ದಮನಿತ ಸಮುದಾಯಗಳಂತೇಳಿ ಕರಿತೀವಿ ನಾವು. ಇಲ್ಲಿ SC ಆಗಿರ್ಬೋದು, ST ಆಗಿರ್ಬೋದು, ಜೊತೆಗೆ ಹಿಂದುಳಿದ ವರ್ಗದವರಾಗಿರ್ಬೋದು, ಆ ಮುಂತಾದ ಸಮುದಾಯಗಳಿಗೂ ಕೂಡ ನಾವೇನಂತ ಹೇಳಿದ್ರೆ ಸಂವಿಧಾನಾತ್ಮಕವಾಗಿ ಅವರನ್ನು ಏನು ಮಾಡಿದ್ದೇವೆ ನಾವು? ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಉದ್ದೇಶಕ್ಕೋಸ್ಕರ ಸಂವಿಧಾನಾತ್ಮಕ ಸೌಲಭ್ಯಗಳನ್ನ ನೀಡಿದೆವು ನಾವು. ಓಕೆ, ಹಾಗಾದರೆ ಇಲ್ಲಿ ಇನ್ನೊಂದು ನಿಮಗೆ ಒಂದು ಕೇಸ್ ಬರ್ತದೆ. ಇಲ್ಲಿ ಈ ಬಾಂಬೆ ಹೈಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದರೆ, ಬಾಂಬೆ ಹೈಕೋರ್ಟು ಪಂಕಜ್ ಮಿಶ್ರಾ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ PIL ಸಲ್ಲಿಸ್ತಾನೆ ಹೈಕೋರ್ಟಿಗೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತೇಳಿ ಕರಿತೀವಿ ನಾವು. PIL ಅಂತ ಹೇಳಿದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಇದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ. ಹಾಗಾದರೆ ಇದನ್ನು ಯಾಕೆ ಹೇಳಿದೆ ನಾ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಿದರೆ, ಇಲ್ಲಿ PIL ಸಲ್ಲಿಸಿದಾಗ ಏನಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನೀವು ದಲಿತ ಅನ್ನುವಂಥ ವರ್ಡನ್ನು ಯೂಸ್ ಮಾಡಬಾರ್ದು ಅಂಥೇಳಿ. ದಲಿತ ಅನ್ನುವಂಥ ವರ್ಡನ್ನು ಯೂಸ್ ಮಾಡಬಾರ್ದು. ಅವರನ್ನು ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತೇಳಿ ಕರೀರಿ. ಯಾವುದೇ ಕಾರಣಕ್ಕೂ ದಲಿತ ಅನ್ನುವಂಥ ಪದವನ್ನು ಬಳಸಬಾರ್ದು ಅಂಥೇಳಿ ಈ ಒಂದು ಪಂಕಜ್ ಮಿಶ್ರಾ ಅವರ ಕೇಸ್ದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಬಾಂಬೆ ಹೈಕೋರ್ಟು ತೀರ್ಪನ್ನು ನೀಡ್ತದೆ. ಹಾಗಾದರೆ ಈ ಜಾತ್ಯತೀತದ ಬಗ್ಗೆ ನಿಮ್ಗೆ ಸರಿಯಾದಂಥ ಮಾಹಿತಿ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾದರೆ ನೆಕ್ಸ್ಟ್ ಮುಂದೆ ಏನಂತ ಹೇಳಿದರೆ, ಭಾರತ ಒಂದು
ಪ್ರಜಾಸತ್ತಾತ್ಮಕ. ನೋಡ್ರಿ, ಭಾರತ ಎಂಥ ರಾಷ್ಟ್ರ ಅಂತ ಹೇಳಿದರೆ ಡೆಮಾಕ್ರೆಟಿಕ್ ಕಂಟ್ರಿ. ಈಗಾಗಲೇ ತುಂಬ ಫೇಮಸ್ ಆಗಿರ್ತಕ್ಕಂಥ ಒಂದು ವರ್ಡ್ ಅದ ನಮ್ಮಲ್ಲಿ. ಅಬ್ರಹಾಂ ಲಿಂಕನ್ ಅವರು ಹೇಳಿದ್ದಾರೆ ಏನಂತ ಹೇಳಿದರೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರವನ್ನು ನಾವು ಪ್ರಜಾಪ್ರಭು. ಅಬ್ರಹಾಂ ಲಿಂಕನ್ ಅವರು ಪ್ರಸಿದ್ಧಿಯನ್ನು ಪಡೆದದ ಈ ವಾಕ್ಯ. ಹಾಗಾದರೆ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಏನನ್ನು ಕಾಣ್ತೇವೆ ಅಂತ ಹೇಳಿದರೆ, ಒಂದು ತಿಳ್ಕೊಡ್ರಿ, ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಹಂತವನ್ನು ಕಾಣ್ತೇವೆ ನಾವು. ಎರಡು ರೀತಿಯಾಗಿರ್ತಕ್ಕಂಥ ಹಂತವನ್ನು ಕಾಣ್ತೇವೆ. ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಇನ್ನೊಂದು ಬಂದ್ಬಿಟ್ಟು ಪರೋಕ್ಷ. ಓಕೆ, ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಪರೋಕ್ಷ ಪ್ರಜಾಪ್ರಭುತ್ವವನ್ನು ಕಾಣ್ತೇವೆ. ಅಂದರೆ ಪ್ರಜಾಪ್ರಭುತ್ವದ ಎರಡು ವಿಧಗಳು. ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ಏನಿದೆ ಅಂತ ಹೇಳಿದರೆ, ಇಲ್ಲಿ ಪ್ರಜೆಗಳು ನೇರವಾಗಿಯೇ ಸರ್ಕಾರದ ಮುಖ್ಯಸ್ಥರನ್ನು ಆರಿಸ್ತಾರೆ. ಓಕೆ, ಪ್ರಜೆಗಳು ನೇರವಾಗಿಯೇ ಮತಗಟ್ಟೆಗೆ ಹೋಗಿ ಸರ್ಕಾರದ ಮುಖ್ಯಸ್ಥರನ್ನು ಆರಿಸ್ತಾರೆ. ಅಂಥ ಒಂದು ವ್ಯವಸ್ಥೆಯನ್ನು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತೇಳಿ ಕರಿತೀವಿ. ಉದಾಹರಣೆಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಸ್ವಿಟ್ಜರ್ಲೆಂಡ್. ಸ್ವಿಟ್ಜರ್ಲೆಂಡ್ ಅತ್ಯುತ್ತಮ ಉದಾಹರಣೆ. ಹಾಗಾದರೆ ಇಲ್ಲಿ ಪರೋಕ್ಷ ಅಂತ ಹೇಳಿದರೆ, ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ಏನು ಕಾಣ್ತೀವಿ ಅಂತ ಹೇಳಿದರೆ, ಪ್ರಜೆಗಳು ಏನು ಮಾಡ್ತಾರೆ, ನೇರವಾಗಿ ಮತಗಟ್ಟೆಗೆ ಹೋಗಿ ಸರ್ಕಾರದ ಅಂದರೆ ಒಬ್ಬ ರಾಷ್ಟ್ರದ ಅತ್ಯುನ್ನತ ಹುದ್ದೆ, ಉದಾಹರಣೆಗೆ ರಾಷ್ಟ್ರಪತಿಯನ್ನು ಆರಿಸೋದಿಲ್ಲ. ಇಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ರಾಷ್ಟ್ರಪತಿಯನ್ನು ಆರಿಸುವಂಥ ಸಂದರ್ಭದಲ್ಲಿ ಇಂಡೈರೆಕ್ಟಾಗಿ ಆರಿಸ್ತೀವಿ. ಅಂದರೆ ಇಂಡೈರೆಕ್ಟಾಗಿ ಅಂತ ಹೇಳಿದರೆ, ಈ ಪ್ರಜೆಗಳು ಪ್ರಜಾಪ್ರತಿನಿಧಿಗಳನ್ನು ಆರಿಸ್ತಾರೆ. ಓಕೆ, ಆ ಪ್ರಜಾಪ್ರತಿನಿಧಿಗಳು ಏನು ಮಾಡಬೇಕು, ಈ ರಾಷ್ಟ್ರಪತಿಗಳ ಒಂದು ಚುನಾವಣೆಗಳಲ್ಲಿ ಭಾಗಿಯಾಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಪದ್ಧತಿಯನ್ನು ನಾವು ಪರೋಕ್ಷ ಪ್ರಜಾಪ್ರಭುತ್ವ ಅಂತೇಳಿ ಕರಿತೀವಿ. ಇದೇನಂತೇಳಿದ್ರೆ ಪ್ರಜಾಪ್ರಭುತ್ವದ ಒಂದು ಪ್ರಜಾಸತ್ತಾತ್ಮಕದಲ್ಲಿ ಬರ್ತಕ್ಕಂಥ ವಿಧಗಳಿವು. ಹಾಗಾದರೆ ಇದು ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನು ನೆಕ್ಸ್ಟು ಗಣರಾಜ್ಯ, ವೆರಿ ಇಂಪಾರ್ಟೆಂಟ್ ನೋಡ್ರಿ. ಭಾರತ ಒಂದು ಗಣರಾಜ್ಯವಾಗಿರ್ತಕ್ಕಂಥ ರಾಷ್ಟ್ರ. ಪ್ರಸ್ತಾವನೆಯಲ್ಲಿ ಬಳಸಿದ್ದಾರೆ ಪದಗಳನ್ನು, ಅದೇ ಪದಗಳನ್ನು ನಿಮಗೆ ಹೇಳ್ತಾ ಇರೋದು, ಅದೇ ಪದಗಳನ್ನು ನಿಮಗೆ ವಿಶ್ಲೇಷಣೆ ಮಾಡ್ತಾ ಇರೋದು. ಗಣರಾಜ್ಯ ಅನ್ನುವಂಥ ಪದವನ್ನು ಯಾಕೆ ಬಳಸಿದ್ರು ಅಂತೇಳಿದರೆ, ಇಲ್ಲಿ ನೋಡಿ ಎರಡು ರೀತಿಯಾಗಿರ್ತಕ್ಕಂಥ ಗಣರಾಜ್ಯವನ್ನು ಕಾಣ್ತೇವೆ ನಾವು. ಗಣರಾಜ್ಯದಲ್ಲಿ ಎರಡು ರೀತಿ ಒಂದು ವ್ಯವಸ್ಥೆಯನ್ನು ಕಾಣ್ತೇವೆ. ಒಂದು ಗಣರಾಜ್ಯ, ಇನ್ನೊಂದು ಏನಂತೇಳಿದರೆ ಇಲ್ಲಿ ಏಕಾಧಿಪತ್ಯ ಅಂತ ಕರಿತೇವೆ ನಾವು. ಏಕಾಧಿಪತ್ಯ, ಇಟ್ ಮೀನ್ಸ್ ಇದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ವರ್ಡ್ ಇದೆ, ಮೊನಾರ್ಕಿ ಅಂತೇಳಿ ಕರಿತೀವಿ. ಮೊನಾರ್ಕಿ. ಏಕಾಧಿಪತ್ಯ ಮತ್ತು ಗಣರಾಜ್ಯ. ಇಲ್ಲಿ ಗಣರಾಜ್ಯದಲ್ಲಿ ಏನಿದೆ ಅಂತೇಳಿದರೆ, ಗಣರಾಜ್ಯಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತೇಳಿದರೆ ಭಾರತ. ಇಲ್ಲೇನಾಗುತ್ತೆ, ಸರ್ಕಾರದ ಮುಖ್ಯಸ್ಥರನ್ನು ಓಕೆ ಪರೋಕ್ಷವಾಗಿ ಚುನಾವಣೆ ಮಾಡೋದ್ರ ಮೂಲಕವಾಗಿ ರಾಷ್ಟ್ರದ ಮುಖ್ಯಸ್ಥರನ್ನು ನಾವೇನು ಮಾಡ್ತೇವೆ, ಇಲ್ಲಿ ಜನರೇ ನೇರವಾಗಿ ಚುನಾವಣೆಯನ್ನು ಮಾಡೋದು. ಜನರೇ ನೇರವಾಗಿ ಚುನಾವಣೆಯಲ್ಲಿ ಭಾಗಿಯಾಗೋದಿಲ್ಲ. ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಚುನಾಯಿತ ಪ್ರತಿನಿಧಿಗಳ ಮುಖಾಂತರ ಏನು ಮಾಡ್ತಾರೆ, ರಾಷ್ಟ್ರಪತಿಯನ್ನು ಆರಿಸ್ತಾರೆ. ಇಲ್ಲಿ ರಾಷ್ಟ್ರಪತಿಯನ್ನು ಆರಿಸ್ತಾರೆ, ಆಯ್ಕೆ ಮಾಡ್ತಾರೆ. ಈ ರೀತಿ ವ್ಯವಸ್ಥೆಯನ್ನು ನಾವು ಗಣರಾಜ್ಯ ಅಂತ ಹೇಳ್ತೀವಿ. ಅಂದರೆ ಇಂಡೈರೆಕ್ಟಾಗಿ ಏನು ಮಾಡ್ತಾರೆ, ಇಂಡೈರೆಕ್ಟಾಗಿ ರಾಷ್ಟ್ರಪತಿ ಆಯ್ಕೆ ಆಗ್ತಾರೆ ಇಲ್ಲಿ. ಹಾಗಾದರೆ ಇಲ್ಲಿ ಏಕಾಧಿಪತ್ಯ ಅಂತೇಳಿದರೆ ಇಲ್ಲಿ ಮುಖ್ಯವಾಗಿ ವಂಶ ಪಾರಂಪರ್ಯವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇರ್ತದೆ. ಇಲ್ಲಿ ಏಕಾಧಿಪತ್ಯದಲ್ಲಿ ವಂಶ ಪಾರಂಪರ್ಯ. ಓಕೆ, ಹಾಗಾದ್ರೆ ಬೆಸ್ಟ್ ಎಕ್ಸಾಂಪಲ್ ಯಾವುದು, ಬ್ರಿಟನ್. ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತೇಳಿದರೆ, ಏಕಾಧಿಪತ್ಯಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತೇಳಿದರೆ ಬ್ರಿಟನ್ ನಿಮಗೆ. ಓಕೆ, ಹಾಗಾದ್ರೆ ಎರಡು ಅಂಶಗಳನ್ನ ತಿಳ್ಕೊಂಡ್ರಿ. ಒಂದು ಗಣರಾಜ್ಯ ಅಂತೇಳಿದರೆ ಇಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ಸ್ ಮುಖಾಂತರ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡ್ತೇವೆ. ಇಲ್ಲಿ ಏಕಾಧಿಪತ್ಯ, ಅದಕ್ಕೆ ಇಂಗ್ಲೀಷ್ನಲ್ಲಿ ಮೊನಾರ್ಕಿ ಅಂತೇಳಿ ಕರೀತಾರೆ. ಅಂದರೆ ವಂಶ ಪಾರಂಪರ್ಯವಾಗಿರ್ತಕ್ಕಂತಹ ಒಂದು ಆಡಳಿತವನ್ನು ಕಾಣ್ತೇವೆ ನಾವು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಬ್ರಿಟನ್ ರಾಷ್ಟ್ರ. ಹಾಗಾದರೆ ಇನ್ನು ಮುಂದಿನ ಒಂದು ಟಾಪಿಕ್ ಯಾವುದು ಅಂತ ಹೇಳಿದರೆ ನ್ಯಾಯ. ನ್ಯಾಯ ಅಂದರೆ ಏನ್ರಿ, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ
ಜಸ್ಟಿಸ್ ಸಿಗಬೇಕು. ನಮ್ಮ ಭಾರತದ ಸಂವಿಧಾನದಲ್ಲಿ ನ್ಯಾಯ ಅನ್ನುವಂಥ ಪದವನ್ನು ಯಾಕೆ ಅಳವಡಿಸಿದ್ದಾರೆ ಅಂತೇಳಿದರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ನೋಡಿ, ಒಂದೇನಂತೇಳಿದರೆ ಇಲ್ಲಿ 3 ರೀತಿಯಾಗಿರ್ತಕ್ಕಂತಹ ಒಂದು ನ್ಯಾಯದಲ್ಲಿ ಪರಿಕಲ್ಪನೆಗಳನ್ನು ಕಾಣ್ತೇವೆ ನಾವು. ಒಂದು ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ. ಓಕೆ, ಹಾಗಾದರೆ ಇನ್ನೊಂದು ಆರ್ಥಿಕ ನ್ಯಾಯ, ಆರ್ಥಿಕ ನ್ಯಾಯ. ಇನ್ನೊಂದು ಏನಂತ ಹೇಳಿದರೆ ರಾಜಕೀಯ ನ್ಯಾಯ. ಓಕೆ, 3 ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಕಾಣ್ತೇವೆ ನಾವು ಜಸ್ಟಿಸ್ನಲ್ಲಿ. ಒಂದು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ. ಹಾಗಾದರೆ ಸಾಮಾಜಿಕ ನ್ಯಾಯ ಅಂತೇಳಿದರೆ ಸೋಷಿಯಲ್ ಜಸ್ಟಿಸ್ ಅಂತೇಳಿದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಸಹಿತ, ಅಂದರೆ ಎಲ್ಲ ಸಮುದಾಯಗಳನ್ನು ಯಾವುದೇ ರೀತಿ ಜಾತಿ, ಲಿಂಗ ತಾರತಮ್ಯ, ಧರ್ಮದ ಆಧಾರದ ಮೇಲೆ ಯಾರನ್ನು ಕೂಡ ನಾವು ಏನಂತೇಳಿದರೆ ಅವರನ್ನು ಗುರುತಿಸಬಾರ್ದು. ಓಕೆ, ಎಲ್ಲರೂ ಕೂಡ ಕಾನೂನಿನ ಪ್ರಕಾರ ಎಲ್ಲರೂ ಕೂಡ ಏನಂತೇಳಿದರೆ ಎಲ್ಲರಿಗೂ ನಮ್ಮ ಸಂವಿಧಾನದ ಆಧಾರದ ಮೇಲೆ ಸಮಾನತೆಯ ಒಂದು ತತ್ವಗಳನ್ನು ನೀಡಲಾಗಿದೆ. ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ನ್ಯಾಯವನ್ನು ನೀಡಲಾಗಿದೆ. ಅಂಥ ಒಂದು ವ್ಯವಸ್ಥೆಯನ್ನು ಸಾಮಾಜಿಕ ನ್ಯಾಯ ಅಂತೇಳಿ ಕರಿತೀವಿ ನಾವು. ಓಕೆ, ಆರ್ಥಿಕ ನ್ಯಾಯ. ಇಲ್ಲಿ ಆರ್ಥಿಕ ನ್ಯಾಯ ಅಂತೇಳಿದರೆ ಇಲ್ಲೇನಾಗಿತ್ತು, ಬಿಫೋರ್ ಇಂಡಿಪೆಂಡೆನ್ಸ್ ಅಂದರೆ ಬ್ರಿಟಿಷರ ಕಾಲಾವಧಿಯಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಯಾವ ವ್ಯಕ್ತಿ ಅತಿ ಹೆಚ್ಚು ಟ್ಯಾಕ್ಸನ್ನು ತುಂಬ್ತಾನಲ್ಲ ಅವ್ನಿಗೆ ವೋಟಿಂಗ್ ಪವರ್ ಇತ್ತು. ಯಾವ ವ್ಯಕ್ತಿ ಅಗರ್ಭ ಶ್ರೀಮಂತ ಇದ್ದಲ್ಲ ಅವನಿಗೆ ಏನಂತೇಳಿದರೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಈ ಸೌಲಭ್ಯಗಳನ್ನ ನೀಡ್ತಕ್ಕಂಥದ್ದು. ಈ ರೀತಿ ಗುರುತಿಸ್ತಾ ಇದ್ದರು. ಅಲ್ಲಿ ಬಡವರನ್ನು ಕಡೆಗಣಿಸಲಾಗಿತ್ತು. ಹಾಗಾಗಿ ಈ ಆರ್ಥಿಕ ನ್ಯಾಯದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆದಾಯ ಮತ್ತು ಸಂಪತ್ತಿನ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ಅವನೂ ಕೂಡ ಎಂಥ ದೊಡ್ಡ ಕುಬೇರ ನಡೆದಾನಂದ್ರೂ ಕೂಡ ಸಂವಿಧಾನದ ಪ್ರಕಾರ ಅವನೂ ಕೂಡ ಸಂವಿಧಾನದ ಒಂದು ಭಾಗನೇ. ಓಕೆ, ಎಲ್ಲ ಜನರ ಒಂದು ಸಮಾನತೆ ಆಧಾರದ ಮೇಲೆ ಎಂಥ ಒಬ್ಬ ದೊಡ್ಡ ಮನುಷ್ಯ ಇದ್ರೂ ಸಹಿತ ಸಮಾನತೆ ಆಧಾರದ ಮೇಲೆ ಅವನೂ ಕೂಡ ಅದರಲ್ಲಿ ಒಬ್ಬ. ಹೀಗಾಗಿ ಇಲ್ಲಿ ಆರ್ಥಿಕ ನ್ಯಾಯ ಅಂದರೆ ಇದು. ಇಲ್ಲಿ ರಾಜಕೀಯ ನ್ಯಾಯ ಅಂತೇಳಿದರೆ ಉದಾಹರಣೆ ಹೇಳೋದಾದರೆ, ಇಲ್ಲಿ ನಮ್ಮ ಸಂವಿಧಾನದಲ್ಲಿ ನಮ್ಮ ಸಂವಿಧಾನ ಎಂತಹ ಒಂದು ಅವಕಾಶವನ್ನು ನಮಗೆ ನೀಡಿದೆ ಅಂತೇಳಿದರೆ, ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಬಡವಾಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ದೊಡ್ಡ ಆಫೀಸರ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಏನಂತೇಳಿದರೆ ನಮ್ಮ ಸಂವಿಧಾನದಲ್ಲಿ ಏನು ನಮ್ಗೆ ಅವಕಾಶ ಇದೆ ಅಂತೇಳಿದ್ರೆ ಪ್ರತಿಯೊಬ್ಬರು ಕೂಡ ಮತದಾನವನ್ನು ಮಾಡ್ಬೋದು, ಪ್ರತಿಯೊಬ್ಬರು ಕೂಡ ಚುನಾವಣೆಗಳಲ್ಲಿ ಭಾಗಿಯಾಗ್ಬೋದು, ಪ್ರತಿಯೊಬ್ಬರು ಕೂಡ ಎಲೆಕ್ಷನ್ಸ್ಗಳಿಗೆ ನಿಂತ್ಕೊಳ್ಬೋದು. ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿಯೂ ಸಹಿತ ಸಂವಿಧಾನದ ಉನ್ನತವಾಗಿರ್ತಕ್ಕಂತಹ ಒಂದು ಹುದ್ದೆಯನ್ನು ಅಲಂಕರಿಸ್ಬೋದು. ಆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಏನಂತೇಳಿದ್ರೆ ನಮ್ಮ ಸಂವಿಧಾನ ರಚನಾಕಾರರು ನೀಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನ್ಯಾಯದಲ್ಲಿ ಕಾಣ್ತೇವೆ. ಹಾಗಾದರೆ ನೆಕ್ಸ್ಟು ಇಲ್ಲಿ ಸ್ವಾತಂತ್ರ್ಯ. ಇಲ್ಲಿ ನೋಡ್ರಿ, ಈ ಸ್ವಾತಂತ್ರ್ಯ ಅಂದ ತಕ್ಷಣ ಸಂವಿಧಾನದ 19ನೇ ವಿಧಿ ಏನು ಮಾಡುತ್ತೆ ಅಂತೇಳಿದ್ರೆ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ. ನೆನ್ಪಿಟ್ಟುಕೊಡ್ರಿ, 19ನೇ ವಿಧಿ ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯ ಅನ್ನುವಂಥದ್ದು ಕೂಡ ಒಂದು. ಹಾಗಾದರೆ ಇಲ್ಲಿ ಸ್ವಾತಂತ್ರ್ಯ ಅಂತೇಳಿದರೆ ಇಲ್ಲಿ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಚಿಂತನೆಯ ಸ್ವಾತಂತ್ರ್ಯ ಇದೆ, ಮಾತನಾಡುವ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ. ಹೌದಾ? ಇವತ್ತು ನೀವು ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಕ್ಕಂಥ ಸ್ವಾತಂತ್ರ್ಯ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಹೌದಾ? ಇವತ್ತು ಪತ್ರಿಕೆಗಳು ಅಂದರೆ ನಮ್ಮ ಸಂವಿಧಾನದ 4ನೇ ಅಂಗ ಅಂಥೇಳಿ ಇವತ್ತು ನಾವು ಪತ್ರಿಕೆಗಳನ್ನು ಕರಿತೇವೆ. ಪತ್ರಿಕೆಗಳು ಸಹಿತ ಸರ್ಕಾರ ಮಾಡ್ತಕ್ಕಂತಹ ಕಾರ್ಯಗಳನ್ನು ಅವು ಸರಿಯಾಗಿದ್ದಾವೋ ಅಥವಾ ತಪ್ಪಿದಾವೋ ಅಂಥೇಳಿ ಹೊರಗಲ್ಲಿಗೆ ಹಚ್ಚಿ ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತವೆ. ಹಾಗಾದರೆ ಇಲ್ಲೇನಾಗುತ್ತೆ, ಸ್ವಾತಂತ್ರ್ಯ ವಿಷಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದಾನೆ. ನಾವು ಭಾರತದಾದ್ಯಂತ ಎಲ್ಲಾದರೂ ಸಂಚರಿಸ್ಬೋದು, ಯಾವುದೇ ರಾಜ್ಯಕ್ಕೆ ಹೋಗ್ಬೋದು, ಅಲ್ಲಿ ನೆಲೆಸ್ಬೋದು. ಈ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ರಚನಾಕಾರರು ನೀಡಿದ್ದಾರೆ. ಹೀಗಾಗಿ ಇಷ್ಟೊಂದು ಮಹತ್ವವನ್ನು ಪಡ್ಕೊಂಡಿದೆ ಇದು. ನೆಕ್ಸ್ಟು ಇಲ್ಲಿ ಸಮಾನತೆ. ಇಲ್ಲಿ ನೋಡಿ, ಈಗಾಗಲೇ ಹೇಳಿದೆ, ಈ ಸಮಾನತೆ ಅನ್ನುವಂಥದ್ದು ಏನಂತ ಹೇಳಿದರೆ ಸಂವಿಧಾನದ 14ನೇ ವಿಧಿ ಏನು ಮಾಡುತ್ತೆ ಅಂತೇಳಿದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ನಾವು. ಹೌದಾ? ಕಾನೂನಿನ ಮುಂದೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಮಾನನೇ. ಅವನೊಬ್ಬ ದೊಡ್ಡ ಆಫೀಸರ್ಸ್ ಆಗಲಿ, ಅವನೊಬ್ಬ ದೊಡ್ಡ ಶಾಸಕರಾಗಲಿ, ಯಾರೋ ಆದರೂ ಸಹಿತ ಇಲ್ಲಿ ಕಾನೂನಿನ ಪ್ರಕಾರ ಪ್ರತಿಯೊಬ್ಬರೂ ಸಹಿತ ಏನಂತೇಳಿದರೆ ಸಂವಿಧಾನಕ್ಕೆ ತಲೆ ಬಾಗಲೇಬೇಕು. ಹಾಗಾದರೆ ಇಲ್ಲಿ ಕಾನೂನಿನ ಸಮಾನತೆ ಬಗ್ಗೆ ಹೇಳ್ತದೆ ಇಲ್ಲಿ ಈ ವಿಧಿ.
ಕಾನೂನಿನ ಮುಂದೆ ಸಮಾನರು. ಕಾನೂನಿನ ಮುಂದೆ ಸಮಾನರು. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಇಲ್ಲಿ ಏನು ಕಾನೂನಿನ ಮುಂದೆ ಸಮಾನ. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಕೇಳ್ತೀನಿ. ಈ ಕಾನೂನಿನ ಮುಂದೆ ಸಮಾನ ಅಂತೇಳಿದರೆ ನಮ್ಮಲ್ಲಿ ಬ್ರಿಟಿಷ್ ಒಬ್ಬ ತಜ್ಞ ಬರ್ತಾನೆ, ಎ ವಿ ಡೈಸಿ ಅಂತೇಳಿ. ಎ ವಿ ಡೈಸಿ ಇವನೇನು ಹೇಳ್ತಾನಂತೇಳಿದರೆ ರೂಲ್ ಆಫ್ ಲಾ ನಮ್ಮಲ್ಲಿದೆ. ರೂಲ್ ಆಫ್ ಲಾ ಇದೆ ನಮ್ಮಲ್ಲಿ. ಇಟ್ ಮೀನ್ಸ್ ಏನಂತೇಳಿದರೆ ಕಾನೂನಿನ ಆಳ್ವಿಕೆ ನಮ್ಮಲ್ಲಿದೆ. ರೂಲ್ ಆಫ್ ಲಾ ಅಂತೇಳಿದರೆ ಕಾನೂನಿನ ಆಳ್ವಿಕೆ ನಮ್ಮಲ್ಲಿದೆ. ಅಂದರೆ ನಾವು ಸಂವಿಧಾನದ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದಾವಲ್ಲ ಕಾನೂನಿನ ಪ್ರಕಾರ ಅದಕ್ಕೆ ನಾವು ತಲೆ ಬಾಗಲೇಬೇಕು. ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲ. ಅಂದರೆ ಪೊಲೀಸರು ತಮಗೆ ಬೇಕಾದ ಹಾಗೆ ಜನರ ಮೇಲೆ ಏನಂತೇಳಿದರೆ ಶೋಷಣೆಯನ್ನು ಮಾಡುವಂಗಿಲ್ಲ. ಅದೇನಂತೇಳಿದರೆ ಕಾನೂನಿನ ಪ್ರಕಾರನೇ ಮಾಡಬೇಕು ಅವರು. ಯಾಕೆ ಹೇಳಿ? ನಮ್ಮದು ಕಾನೂನಿನ ಆಳ್ವಿಕೆ, ರೂಲ್ ಆಫ್ ಲಾ ನಮ್ಮಲ್ಲಿದೆ. ಆ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಎ ವಿ ಡೈಸಿ ಅಂತೇಳಿ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನ ರಕ್ಷಕರು. ಹಾಗಾದರೆ ಇದನ್ನು ನೋಟ್ ಮಾಡ್ಕೊಳ್ಬೇಕು ನೀವು. ಎ ವಿ ಡೈಸಿ ಈ ಪದವನ್ನು ಹೇಳಿದ್ದಾರೆ. ಇಂಪಾರ್ಟೆಂಟ್ ಇದು, ಪರೀಕ್ಷೆಯಲ್ಲಿ ಈ ವಿಷಯವನ್ನು ಕೇಳ್ತಾರೆ. ಹೀಗಾಗಿ ನೋಟ್ ಡೌನ್ ಮಾಡ್ಕೊಳ್ರಿ. ಹಾಗಾದರೆ ನೆಕ್ಸ್ಟ್ ಟಾಪಿಕ್ ಯಾವುದಂದ್ರೆ ಇಲ್ಲಿ ಭ್ರಾತೃತ್ವ. ಇಲ್ಲಿ ನೋಡಿ, ಭ್ರಾತೃತ್ವ ಅಂತೇಳಿದರೆ ಏನಂತೇಳಿದರೆ ಅದೇ ಸ್ನೇಹಿತರೆ, ಭ್ರಾತೃತ್ವ ಅಂತೇಳಿದರೆ ಒಂದು ಸಹೋದರತ್ವ, ಒಂದು ಮನೋಭಾವನೆ. ಅಂದರೆ ನಾವೆಲ್ಲರೂ ಕೂಡ ಸಹೋದರರು, ಪ್ರೀತಿ ವಿಶ್ವಾಸದಿಂದ ಬಾಳ್ತಕ್ಕಂಥದ್ದು. ಯಾರೂ ಕೂಡ ವೈಷಮ್ಯವನ್ನು ಬೆಳೆಸ್ಕೊಳ್ಳದೆ ನಮ್ಮಲ್ಲಿ ಏನಂತೇಳಿದ್ರೆ ರಾಷ್ಟ್ರದ ಒಂದು ಪ್ರಗತಿಗೋಸ್ಕರ ನಾವೇನು ಮಾಡಬೇಕು? ಒಂದು ಸಹೋದರತ್ವ ಭಾವನೆಯನ್ನು ಬೆಳೆಸ್ಕೊಂಡು ಸಹಬಾಳ್ವೆಯ ಮೂಲಕ ನಮ್ಮ ಬದುಕನ್ನು ಕಟ್ಕೊಳ್ಬೇಕು ನಾವು. ಅದೇ ವಿಷಯವನ್ನು ಭ್ರಾತೃತ್ವ ನಮಗೆ ತಿಳಿಸ್ಕೊಡ್ತದೆ. ಹಾಗಾದರೆ ಈ ಭ್ರಾತೃತ್ವದ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟು ಇಲ್ಲಿ ನೋಡಿ, ಪ್ರಸ್ತಾವನೆ ಕುರಿತು ಹೇಳಿಕೆಗಳನ್ನು ಹೇಳ್ತಾರೆ ಇಲ್ಲಿ. ಅಂದರೆ ಇಲ್ಲೇನಾಗುತ್ತೆ, ಪ್ರಸ್ತಾವನೆ ಅಂದರೆ ನಮ್ಮ ಸಂವಿಧಾನ ರಚನಾಕಾರರು ಏನು ಮಾಡ್ತಾರೆ, ಪ್ರಸ್ತಾವನೆಯನ್ನು ಸಿದ್ಧಪಡಿಸ್ತಾರೆ. ಸಿದ್ಧಪಡಿಸಿದ ನಂತರ ಈ ಪ್ರಸ್ತಾವನೆ ಅನ್ನುವಂಥದ್ದು ಎಷ್ಟೊಂದು ಮಹತ್ವವನ್ನು ಪಡ್ಕೊಂಡಿದೆ, ಪ್ರಸ್ತಾವನೆ ಎಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅನ್ನೋದರ ಕುರಿತು ಹೇಳುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಂವಿಧಾನ ಚಿಂತಕರು ಏನು ಮಾಡ್ತಾರೆ ಅಂತೇಳಿದರೆ ಪ್ರಸ್ತಾವನೆ ಬಗ್ಗೆ ಇಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಹಾಗಾದರೆ ಕೆ ಎಂ ಮುನ್ಷಿಯವರು ಏನು ಹೇಳ್ತಾರೆ ಅಂತೇಳಿದರೆ ಪ್ರಸ್ತಾವನೆ ಅಂತೇಳಿದ್ರೆ ರಾಜಕೀಯ ಜಾತಕ ಅಂತ ಹೇಳ್ತಾರೆ. ಪ್ರಸ್ತಾವನೆ ಅಂದರೆ ಏನ್ರಿ? ರಾಜಕೀಯ ಜಾತಕ ಅಂತೇಳಿ. ಹಾಗಾದರೆ ಈ ರಾಜಕೀಯ ಜಾತಕ ಅನ್ನುವಂತಹ ಒಂದು ಪದವನ್ನು ಬಳಸಿದವರು ಯಾರು? ಕೆ ಎಂ ಮುನ್ಷಿ ಅಂತೇಳಿ. ಇದು ಪರೀಕ್ಷೆಯಲ್ಲಿ ಕೇಳ್ತಾರೆ. ಹಾಗಾದರೆ ಕೆ ಎಂ ಮುನ್ಷಿ ಯಾರು ಅಂತೇಳಿದರೆ ಇವರು ಕೂಡ ನಮ್ಮ ಭಾರತದ ಸಂವಿಧಾನದ ರಚನಾ ಸಭೆಯಲ್ಲಿರ್ತಕ್ಕಂಥ ಒಬ್ಬ ಸದಸ್ಯರು, ಸಂವಿಧಾನಕ್ಕಾಗಿ ದುಡಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವ್ರು ಯಾವ ಪದ ಬಳಕೆ ಮಾಡಿದ್ದಾರೆ? ರಾಜಕೀಯ ಜಾತಕ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಏನಂತೇಳಿದರೆ ಇಲ್ಲಿ ಠಾಕೂರ್ ದಾಸ್ ಭಾರ್ಗವ್ ಅಂತೇಳಿ ವೆರಿ ಇಂಪಾರ್ಟೆಂಟ್ ರೀ. ಇವರು ಕೂಡ ಈ ಮಹಾನ್ ವ್ಯಕ್ತಿ ಕೂಡ ಏನಂತೇಳಿದರೆ ಸಂವಿಧಾನದ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ, ಜೊತೆಗೆ ಸಂವಿಧಾನ ರಚನಾ ಸಭೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಸಂವಿಧಾನಕ್ಕೆ ಏನೆಲ್ಲ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶಗಳು ಬೇಕು ಅಂಥೇಳಿ ಹೇಳಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು. ಇವರೇನು ಕೊಟ್ಟಿದ್ದಾರೆ ಅಂತೇಳಿದರೆ ಇಲ್ಲಿ ಪ್ರಸ್ತಾವನೆ ಅಂತಕ್ಕಂಥದ್ದು ಭಾರತ ಸಂವಿಧಾನದ ಆತ್ಮ ಮತ್ತು ಒಡವೆ ಅಂಥೇಳಿ. ಪ್ರಸ್ತಾವನೆ ಅಂದರೆ ಏನ್ರಿ? ಇಲ್ಲೇ ಭಾರತದ ಸಂವಿಧಾನದ ಆತ್ಮ ಮತ್ತು ಒಡವೆ. ಹಾಗಾದರೆ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಸಂವಿಧಾನದ ಆತ್ಮ ಮತ್ತು ಒಡವೆ ಅಂತೇಳಿ ಹೇಳಿದವರು ಯಾರು ಅಂತ ಕೇಳಿದರೆ ನೀವೇನು ಮಾಡಬೇಕು? ಠಾಕೂರ್ ದಾಸ್ ಭಾರ್ಗವ್ ಅಂಥೇಳಿ ವ್ಯಕ್ತಿಯನ್ನು ಗುರುತಿಸಬೇಕು. ಪ್ರಸ್ತಾವನೆಯ ಕುರಿತು ಹೇಳಿಕೆಗಳನ್ನು ಈಗಾಗಲೇ ಹಲವಾರು ರೀತಿಯಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪದಗಳನ್ನು ಬಳಕೆ ಮಾಡಿದ್ದಾರೆ. ದಯವಿಟ್ಟು ನೀವೇನು ಮಾಡಬೇಕು? ಪ್ರತಿನಿತ್ಯ ಸ್ನೇಹಿತರೆ ಡ್ರಿಲ್ ಮಾಡುವಂಥ ಕೆಲಸ ನೀವು ಮಾಡಬೇಕು. ಪ್ರತಿನಿತ್ಯ ಏನು ಮಾಡಬೇಕು? ಇವುಗಳನ್ನು ಡ್ರಿಲ್ ಮಾಡಿ ನೀವು ಸರಿಯಾಗಿ ಒಂದು ನೋಟ್ಸ್ ಮಾಡಿಕೊಂಡು ಪ್ರತಿನಿತ್ಯ ಅವುಗಳೊಂದಿಗೆ ನೀವು ಒಡನಾಟ ಇಟ್ಕೊಂಡಾಗ ಏನಾಗುತ್ತೆ? ಇಂಥ ವಿಷಯಗಳು ನೆನಪಾರೋದಿಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ಪಾಲ್ಕಿವಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಓಕೆ, ಪಾಲ್ಕಿವಾಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಹೇಳ್ತಾನಂತೇಳಿದರೆ ಪ್ರಸ್ತಾವನೆ ಅನ್ನುವಂಥ ಒಂದು ಗುರುತಿನ ಚೀಟಿ ಅಂತ ಹೇಳ್ತಾನೆ ಅವನು. ಪ್ರಸ್ತಾವನೆ ಅಂದರೆ ಏನ್ರಲ್ಲಿ? ಪ್ರಸ್ತಾವನೆ ಅಂದರೆ ಗುರುತಿನ ಚೀಟಿ, ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ತಾರೆ. ಓಕೆ, ಪಾಲ್ಕಿವಾಲ್ ಇವರು. ಹಾಗಾದರೆ ಪಾಲ್ಕಿವಾಲ್ ಅಂಥೇಳಿ ಪ್ರಸ್ತಾವನೆ ಅಂದರೆ ಏನ್ರಲ್ಲಿ? ಸಂವಿಧಾನದ ಒಂದು ಗುರುತಿನ ಚೀಟಿ ಅಂತೇಳಿ ಹೇಳ್ತಾರೆ. ಹಾಗಾದರೆ ಈ ಸಂವಿಧಾನದ ಗುರುತಿನ ಚೀಟಿ ಅಂತೇಳಿ ಹೇಳಿದವರು ಯಾರಲ್ಲೇ?
ಪಾಲ್ಕಿವಾಲ್ ಅಂಥೇಳಿ ವೆರಿ ಇಂಪಾರ್ಟೆಂಟು, ನೆನಪಿಟ್ಕೊಳ್ಬೇಕು ಇವುಗಳನ್ನು, ಬರುತ್ತಗಿರಿ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಹಾಗಾದರೆ ಇಲ್ಲಿ ನೋಡಿ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಒಂದು ಪ್ರಸ್ತಾವನೆಯಲ್ಲಿ ಬರ್ತಕ್ಕಂಥ ಅಂಶ ಯಾವುದು ಅಂತ ಹೇಳಿದರೆ ಇಲ್ಲಿ ಓಕೆ ಎಲ್ಲ ವಿಷಯಗಳನ್ನು ತೊಗೊಂಬಂದರು. ಪ್ರಸ್ತಾವನೆಯಲ್ಲಿ ಅಡಕವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಾವು. ಯಾಕಂದರೆ ಪ್ರಸ್ತಾವನೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತೇಳಿ ನಿಮ್ಗೆ ಈಗಾಗಲೇ ಮನವರಿಕೆ ಆಗಿದೆ. ಯಾಕಂತೇಳಿದ್ರೆ ಭಾರತದ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಲ್ಲ ಪದಗಳ ಮಹತ್ವವನ್ನು ತಿಳ್ಕೊಂಡಿವಿ ನಾವು ಪ್ರಸ್ತಾವನೆಯಲ್ಲಿ. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಭಾಗವೇ? ಪ್ರಸ್ತಾವನೆ ಅನ್ನುವಂಥದ್ದೇನಿಲ್ಲ ಸಂವಿಧಾನದ ಭಾಗವೇ ಅಂತೇಳಿ ಪ್ರಶ್ನೆ ಬಂದಾಗ ಇಲ್ಲಿ ಕೆಲವೊಂದಿಷ್ಟು ಕೇಸಸ್ಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಒಂದನೇ ಕೇಸ್ ಯಾವುದು ಅಂತ ಹೇಳಿದರೆ, ಪ್ರಸ್ತಾವನೆ ಅನ್ನುವಂಥದ್ದು ಭಾರತದ ಸಂವಿಧಾನದ ಭಾಗ ಹೌದೋ ಅಲ್ಲೋ ಅನ್ನುವುದರ ಕುರಿತು ಇಲ್ಲಿ ಕೇಸಸ್ಗಳು ಬರ್ತವೆ. ಒಂದನೇ ಕೇಸಿಲಿ ಬೇರುಬಾರಿ ಒಕ್ಕೂಟ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸಂವಿಧಾನದ ಪ್ರಸ್ತಾವನೆ ಅನ್ನುವಂಥದ್ದು ಏನಿಲ್ಲಿ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತದ. ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತದ. ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ. ಓಕೆ, ಹಾಗಾದರೆ ಒಂದು ತಿಳ್ಕೊಡ್ರಿ, ಏನಿದು ಪ್ರಕರಣ? ಈ ಪ್ರಕರಣದಲ್ಲಿ ಒಂದೇ ಅಂಶ ಏನು ತಿಳ್ಕೊಂಡಿವಿ? ಈ ಪ್ರಶ್ನೆ ಕೇಳ್ತಾರೆ ನಿಮ್ಗೆ, ಬೇರುಬಾರಿ ಒಕ್ಕೂಟ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗವಾಗಿದೆಯೇ ಅಂತೇಳಿ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ನೀವೇನು ಮಾಡಬೇಕು? ಸಂವಿಧಾನದ ಭಾಗ ಅಲ್ಲ ಅಂತೇಳಿ ಹಾಕಬೇಕು. ಈ ಬೇರುಬಾರಿ ಕೇಸ್ ಏನಂತ ಹೇಳಿದರೆ, ಇಲ್ಲಿ ಏನಾಗುತ್ತೆ, ಬೇರುಬಾರಿ ಕೇಸ್ನಲ್ಲಿ ಮುಖ್ಯವಾಗಿ ಈ ಬೇರುಬಾರಿ ಅಂತಕ್ಕಂಥ ಒಂದು ಪ್ರದೇಶ ಏನಿರುತ್ತಲ್ರಿ, ಇದೊಂದು ಪ್ಲೇಸ್ ಇದು. ಓಕೆ, ಈ ಪ್ಲೇಸ್ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ದೀವಿ. 1947ನಲ್ಲಿ ಏನಾಗುತ್ತೆ, ಮೌಂಟ್ ಬ್ಯಾಟನ್ ಏನು ಮಾಡ್ತಾನೆ, 2 ರಾಷ್ಟ್ರಗಳನ್ನು ಡಿವೈಡ್ ಮಾಡ್ತಾನೆ. ಓಕೆ, ಒಂದು ಇಂಡಿಯಾ ಮತ್ತು ಪಾಕಿಸ್ತಾನ. 2 ಡೊಮಿನಿಯನ್ ರಾಷ್ಟ್ರಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಯಾರು? ಮೌಂಟ್ ಬ್ಯಾಟನ್. ಹಾಗಾದರೆ ಈ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಪಾಕಿಸ್ತಾನದ ಒಂದು ಅಂದರೆ ಪ್ಲೇಸ್ಗಳನ್ನು ಗುರುತಿಸ್ತಕ್ಕಂಥ ಒಂದು ಕಾರ್ಯ ಸ್ಟಾರ್ಟ್ ಆಗ್ತದೆ ಇಲ್ಲಿ. ಯಾಕಂತೇಳಿದರೆ ಒಂದು ಗಡಿ ರೇಖೆಯ ಒಂದು ಅಧ್ಯಕ್ಷರನ್ನಾಗಿ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರನ್ನು ನೇಮಕ ಮಾಡಿರ್ತಾರೆ. ಹಾಗಾದರೆ ಆ ಗಡಿ ರೇಖೆಗಳನ್ನು ಗುರುತಿಸುವಂಥ ಸಂದರ್ಭದಲ್ಲಿ ಈ ಒಂದು ಏನಾಗುತ್ತಿಲ್ಲ, ಬೇರುಬಾರಿ ಅಂದರೆ ಈ ಒಂದು ಪ್ರದೇಶ ಏನಿದೆ ಅಲ್ಲ, ಬೇರುಬಾರಿ ಅನ್ನುವಂಥ ಪ್ರದೇಶ ವೆಸ್ಟ್ ಬೆಂಗಾಳದಲ್ಲಿರ್ತದೆ. ಇಲ್ಲೇನಿರ್ತಾರೆ ಇದು, ಈ ಬೇರುಬಾರಿ ಅನ್ನುವಂಥ ಪ್ರದೇಶ ಎಲ್ಲಿರುತ್ತೆ ಅಂತೇಳಿದರೆ, ರೈಸ್ ಮಾಡ್ತಾನೆ ಇದನ್ನ, ಬೇರುಬಾರಿ ಅನ್ನುವಂಥ ಪ್ರದೇಶ ವೆಸ್ಟ್ ಬೆಂಗಾಲಿಗೆ ಸೇರಿರ್ತದೆ. ಇಲ್ಲಿ ಬೇರುಬಾರಿ ಪ್ರದೇಶ ವೆಸ್ಟ್ ಬೆಂಗಾಲಕ್ಕೆ ಸೇರಿರ್ತದೆ. ಹಾಗಾದರೆ ಈ ಒಂದು ಬೇರುಬಾರಿ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಆಮೇಲೆ ಅದನ್ನು ಪಾಕಿಸ್ತಾನಕ್ಕೆ ಹಸ್ತಾಂತರ ಮಾಡ್ತಾರೆ, ಒಪ್ಕೊಳ್ಳೋಣ ಅದನ್ನ. ಓಕೆ, ಈ ಪ್ರದೇಶವನ್ನು ಪಾಕಿಸ್ತಾನಕ್ಕೆ, ಕೆಲವೊಂದಿಷ್ಟು ಪ್ರದೇಶಗಳನ್ನು ಭಾರತದಲ್ಲಿ ಇಟ್ಕೊಳ್ತಾರೆ. ಬೇರುಬಾರಿ ಪ್ರದೇಶದಲ್ಲಿ ಬರ್ತಕ್ಕಂಥ ಸ್ಥಳಗಳನ್ನು, ಕೆಲವೊಂದಿಷ್ಟು ಸ್ಥಳಗಳನ್ನು ಪಾಕಿಸ್ತಾನಕ್ಕೆ ಕೂಡ ಹಸ್ತಾಂತರ ಮಾಡ್ತಾರೆ. ಹಾಗಾದರೆ ಈ ಕೇಸ್ನಲ್ಲಿ ನಮ್ಗೆ ಏನು ಕಂಡು ಬರುತ್ತೆ ಅಂತ ಹೇಳಿದರೆ, ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಭಾಗ ಅಲ್ಲ ಅಂತೇಳಿ ಬರ್ತದೆ. ಈ ಕೇಸ್ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಮುಂದಿನ ಕೇಸ್ ಯಾವುದು ಅಂತ ಹೇಳಿದರೆ, ಇಲ್ಲಿ ನೋಡ್ರಿ, ಇದೇನು ಕೇಶವಾನಂದಿ ವರ್ಸಸ್ ಇಲ್ಲಿ ಏನಂತ ಹೇಳಿದರೆ, ಕೇಶವಾನಂದ ವರ್ಸಸ್ ಕೇರಳ ರಾಜ್ಯ ಪ್ರಕರಣ ಏನದಲ್ಲ ಇದು, ಈ ಕೇಸು ಸಂವಿಧಾನದ ಒಂದು ಚರಿತ್ರೆಯನ್ನೇ ಬದಲಾವಣೆ ಮಾಡ್ತದೆ, ಇತಿಹಾಸವನ್ನೇ ಬದಲಾವಣೆ ಮಾಡ್ತದೆ. ಯಾಕಂತೇಳಿದ್ರೆ ಇಲ್ಲೇನಾಗುತ್ತೆ, ಸಂವಿಧಾನದ ಭಾಗ ಅಂತೇಳಿ ಹೇಳ್ತದೆ ಸುಪ್ರೀಂ ಕೋರ್ಟ್. ಏನು ಹೇಳುತ್ತಿಲ್ಲಿ, ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಭಾಗ ಅಂತೇಳಿ ಹೇಳ್ತದೆ. ಹಾಗಾದ್ರೆ ಬೇರುಬಾರಿ ಒಕ್ಕೂಟ ಪ್ರಕರಣದಲ್ಲಿ ಏನಾಗುತ್ತೆ, ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ಇಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಪ್ರಕರಣದಲ್ಲಿ ಏನಾಗುತ್ತೆ ಅಂತೇಳಿದರೆ ಸಂವಿಧಾನದ ಭಾಗ ಅಂತೇಳಿ ಹೇಳ್ತದೆ ಸುಪ್ರೀಂ ಕೋರ್ಟು. ಹಾಗಾದರೆ ಏನಪ್ಪ ಈ ಕೇಸು, ಕೇಶವಾನಂದ ಭಾರತಿ ಪ್ರಕರಣ ಅಂದರೆ ಏನು, ಯಾವ ರೀತಿ ಪ್ರಕರಣದ ಹಿನ್ನೆಲೆ ಏನಂತ ಹೇಳಿದರೆ, ಇಲ್ಲೇನಾಗುತ್ತೆ, ಇಲ್ಲಿ ಕೇರಳದ ಒಬ್ಬ ಸ್ವಾಮೀಜಿಯವರು, ಕೇಶವಾನಂದ್ ಅಂತಕ್ಕಂಥ ಒಬ್ಬ ಸ್ವಾಮೀಜಿಯವರು ಇಲ್ಲಿ ಎಡನೀರು ಮಠದವರು. ಇಲ್ಲಿ ಏನು ಮಾಡುತ್ತೆ ಅಂತೇಳಿದರೆ, ಇಲ್ಲಿ ಕೇರಳ ಸರ್ಕಾರ
ಭೂ ಸುಧಾರಣೆಯನ್ನು ತರುವುದರ ಮೂಲಕ ಭೂ ಸುಧಾರಣೆ ಈ ಕೇಸ್ನಲ್ಲಿ ಕೇರಳ ಸರ್ಕಾರ ಭೂ ಸುಧಾರಣೆಯ ಕಾಯ್ದೆಯ ಮುಖಾಂತರ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಮಠದ ಆಸ್ತಿಯನ್ನು ಎಳನೀರು ಮಠದ ಒಂದು ಆಸ್ತಿಯನ್ನು ವಶಪಡಿಸಿಕೊಳ್ತದ, ಆಕ್ರಮಿಸಲಿಕ್ಕೆ ಪ್ರಯತ್ನ ಮಾಡ್ತದ. ಮಠದ ಆಸ್ತಿಯನ್ನು ಆಕ್ರಮಿಸಲಿಕ್ಕೆ ಪ್ರಯತ್ನ ಮಾಡ್ತದೆ. ಯಾವುದ್ರಿ? ಕೇರಳ ಸರ್ಕಾರ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ಪ್ರಶ್ನಿಸಿ ಕೇಶವಾನಂದ ಸ್ವಾಮೀಜಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಆ ಒಂದು ಅವಧಿಯಲ್ಲಿ ಆ ಸುಪ್ರೀಂ ಕೋರ್ಟಿನ ಒಂದು ವಕಾಲತ್ತನ್ನು ವಹಿಸ್ಕೊಂಡವರು ಯಾರು ಅಂತ ಹೇಳಿದ್ರೆ ಪಾಲ್ಕಿವಾಲ್ ಅಂಥೇಳಿ, ಪಾಲ್ಕಿವಾಲು. ಈ ನ್ಯಾಯಾಧೀಶರು ಏನು ಮಾಡ್ತಾರೆ ಅಂದರೆ ಇವರು ಪ್ರಕರಣವನ್ನು ವಕಾಲತ್ತು ವಹಿಸ್ಕೊಳ್ತಾರೆ, ಪಾಲ್ಕಿವಾಲ್ ಅಂತಕ್ಕಂಥ ನ್ಯಾಯಾಧೀಶರು. ಹಾಗಾದರೆ ಈ ಕೇಸ್ನಲ್ಲಿ ಏನಾಗುತ್ತೆ, ಈ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತದೆ ಅಂತ ಹೇಳಿದ್ರೆ ಪ್ರಸ್ತಾವನೆ ಅನ್ನುವಂಥದ್ದು ಭಾರತದ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ. ಹೀಗಾಗಿ ಒಂದು ವೇಳೆ ನೀವು ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡೋದಾದರೆ, ಪ್ರಸ್ತಾವನೆಯನ್ನು ಏನಂತ ಹೇಳಿದರೆ ತಿದ್ದುಪಡಿ ಮಾಡೋದಾದರೆ ನೀವೇನು ಮಾಡ್ಬೋದು, ಇಲ್ಲಿ ಭಾರತದ ಸಂವಿಧಾನದ ರೂಪರೇಷೆಗಳಿಗೆ ಧಕ್ಕೆ ಆಗದಂತೆ ನೀವು ಮಾಡ್ಬೋದು. ಭಾರತ ಸಂವಿಧಾನದ ರೂಪರೇಷೆಗಳಿಗೆ ಧಕ್ಕೆ ಆಗದಂತೆ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡ್ಬೋದು, ಸಂಸತ್ತು ತಿದ್ದುಪಡಿ ಮಾಡ್ಬೋದು ಅಂಥೇಳಿ ಇಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದೆ. ಹಾಗಾದರೆ ಇಲ್ಲಿ ಯಾಕೆ ತೀರ್ಪು ಕೊಡ್ತದೆ ಅಂತ ಹೇಳಿದರೆ ಇಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಸರ್ಕಾರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದೆ. ಹೀಗಾಗಿ ಈ ಒಂದು ಕೇಸ್ ಏನಂತ ಹೇಳಿದರೆ ಯಾವ ರೀತಿ ತಿರುವನ್ನು ಪಡ್ಕೊಳ್ತದೆ ಅಂತ ಹೇಳಿದ್ರೆ ಪ್ರಸ್ತಾವನೆ ಅನ್ನುವಂಥದ್ದು ಭಾರತದ ಸಂವಿಧಾನದ ಅವಿಭಾಜ್ಯ ಅಂಗ ಅಂಥೇಳಿ ಹೇಳಲಾಗ್ತದೆ. ಹಾಗಾಗಿ ಈ ಕೇಸ್ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಬೇಕಿದ್ದು ನೀವು. ಹಾಗಾದರೆ ಇನ್ನೊಂದು ನೆಕ್ಸ್ಟ್ LIC ಆಫ್ ಇಂಡಿಯಾ ಕೇಸಲ್ಲಿ ಏನಾಗುತ್ತೆ ಅಂತೇಳಿದರೆ ಈ LIC ಆಫ್ ಇಂಡಿಯಾ ಕೇಸ್ನಲ್ಲಿಯೂ ಸಹಿತ ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಅವಿಭಾಜ್ಯ ಅಂಗ ಅಂತೇಳಿ ಹೇಳ್ತದೆ. ಓಕೆ, ಹಾಗಾದರೆ ಸಂವಿಧಾನದ ನಮ್ಮ ಭಾರತದ ಸಂವಿಧಾನದ ರೂಪರೇಷೆಗಳೇನಿದಾವಲ್ಲ ಆ ಒಂದು ಇದಕ್ಕೆ ಹಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ಗೆ ಯಾವುದೇ ರೀತಿ ಧಕ್ಕೆ ಮಾಡದೆ ನೀವೇನು ಮಾಡ್ಬೋದು, ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡ್ಬೋದು ಅಂಥೇಳಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದೆ. ವೆರಿ ಇಂಪಾರ್ಟೆಂಟು, ನೆನಪಿಟ್ಟುಕೊಳ್ರಿ. ಹಾಗಾದರೆ ಇಲ್ಲೇನಂತ ಹೇಳಿದರೆ ನಾವು ಪ್ರಸ್ತಾವನೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ವಿಚಾರಗಳನ್ನು ತಿಳ್ಕೊಂಡ್ವಿ. ಪ್ರಸ್ತಾವನೆ ಅಂದರೆ ಏನು, ಪ್ರಸ್ತಾವನೆಯಲ್ಲಿ ಅಡಕವಾಗಿರ್ತಕ್ಕಂಥ ವಿಚಾರಗಳೇನು, ಅವೆಲ್ಲ ವಿಚಾರದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಹಾಗಾದರೆ ಇಲ್ಲಿ ನೆನಪಿಟ್ಟುಕೊಳ್ರಿ, ಪರೀಕ್ಷೆ ದೃಷ್ಟಿಯಿಂದ ಪ್ರಸ್ತಾವನೆ ತುಂಬ ಇಂಪಾರ್ಟೆಂಟು. ಪ್ರಸ್ತಾವನೆಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ವಿತ್ UPSC ಮೇನ್ಸ್ನಲ್ಲಿ ಆಗಿರ್ಬೋದು, KPSC ಮೇನ್ಸ್ನಲ್ಲಿ ಆಗಿರ್ಬೋದು, ಪ್ರಸ್ತಾವನೆ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ 1976-42 ಅಮೆಂಡ್ಮೆಂಟ್. ಆ ಅಮೆಂಡ್ಮೆಂಟ್ ಪ್ರಕಾರ ಭಾರತ ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಅನ್ನುವಂತಹ 3 ಪದಗಳನ್ನು ಸೇರಿಸಲಾಗ್ತದೆ. ಈ 3 ಪದಗಳ ಬಗ್ಗೆ ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಿದ್ದಾರೆ. ದಯವಿಟ್ಟು ಇದನ್ನೊಂಚೂರು ನೆನಪಿಟ್ಟುಕೊಳ್ರಿ. ಓಕೆ, ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಈಗ ನೆಕ್ಸ್ಟ್ ಬರ್ತಕ್ಕಂಥ ನ್ಯೂ ಟಾಪಿಕ್ ಇದು. ಪ್ರಸ್ತಾವನೆಗಳ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ. ಹಾಗಾದ್ರೆ ಇಲ್ಲಿ ನಾವು ದೇಶೀಯ ಸಂಸ್ಥಾನಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಇದಕ್ಕೆ ಪುಷ್ಟಿ ನೀಡ್ತಕ್ಕಂಥ ಅಂಶಗಳ ಬಗ್ಗೆ ಮಾತಾಡ್ತೇನೆ ನಾ. ಇಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತೇಳಿ ಕರಿತೇವೆ ನಾವು. ಅಂದರೆ ಇಲ್ಲಿ ಏನಾಗುತ್ತೆ ನೋಡ್ರಿ, 1947ನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಓಕೆ, ಸ್ವಾತಂತ್ರ್ಯ ಸಿಕ್ಕ ನಂತರ ಏನಾಗುತ್ತೆ, ಇಲ್ಲಿ 2 ಅಂದರೆ ನಮ್ಮಲ್ಲಿ ಬ್ರಿಟಿಷ್ ಸಂಸ್ಥಾನಗಳು ಇರ್ತವೆ. ಬ್ರಿಟಿಷರು ಇದನ್ನು ಮಾಡಿರ್ತಕ್ಕಂಥ ಒಂದು ಸಂಸ್ಥಾನಗಳು. ಓಕೆ, ನಮ್ಮಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಬ್ರಿಟಿಷರು ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರದೇಶಗಳಿರ್ತವೆ. ಬ್ರಿಟಿಷರು ಆಳ್ವಿಕೆಗೊಳಪಟ್ಟಿರ್ತಕ್ಕಂಥ ಪ್ರದೇಶಗಳು ಆಳ್ವಿಕೆ. ಇನ್ನೊಂದು ಏನಂತ ಹೇಳಿದರೆ ಇಲ್ಲಿ ದೇಶೀಯ ಸಂಸ್ಥಾನಗಳಿರ್ತವೆ. ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತೇಳಿ ಕರಿತೇವೆ ನಾವು. ಹಾಗಾದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ
ಇಲ್ಲಿ ಬ್ರಿಟಿಷರು ಆಳ್ವಿಕೆಗೊಳಪಟ್ಟಿರ್ತಕ್ಕಂಥ ಪ್ರಾಂತ್ಯಗಳೇನದಾವಲ್ಲ, ಈ ಪ್ರಾಂತ್ಯಗಳು ಏನು ಮಾಡ್ತವೆ, ಪ್ರಾಂತ್ಯಗಳು ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರ್ಕೊಳ್ತವೆ, ಆದರೆ ದೇಶೀಯ ಸಂಸ್ಥಾನಗಳಲ್ಲಿ 3 ಸಂಸ್ಥಾನಗಳು ಸೇರ್ಕೋದಿಲ್ಲ. ಓಕೆ, ಇಲ್ಲಿ ಕಾಶ್ಮೀರ, ಜುನಾಗಢ, ಇನ್ನೊಂದು ಹೈದರಾಬಾದ್. ಇಲ್ಲಿ ಕಾಶ್ಮೀರ, ಜುನಾಗಢ, ಹೈದರಾಬಾದ್. ಈ 3 ಸಂಸ್ಥಾನಗಳು ಸೇರ್ಕೊಳ್ಳೋದಿಲ್ಲ ಭಾರತದ ಒಕ್ಕೂಟದಲ್ಲಿ. ಇವುಗಳನ್ನು ತುಂಬ ಪ್ರಯತ್ನದ ಫಲವಾಗಿ ನಮ್ಮಲ್ಲಿ ನೆಹರೂರಾಗಿರ್ಬೋದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು, ಮುಂತಾದ ವ್ಯಕ್ತಿಗಳು ಭಾರತದ ಒಂದು ಸ್ವರೂಪವನ್ನು ಬದಲಾವಣೆ ಮಾಡುವಲ್ಲಿ ಇವ್ರ ಪಾತ್ರ ತುಂಬ ಇದೆ. ಯಾಕೆ ಮಾತಾಡ್ತಾ ಇದ್ದೇನೆ ಅಂತೇಳಿದರೆ, ಈ ವಿಷಯ ಇಲ್ಲಿ ಛಿದ್ರವಾಗಿರ್ತಕ್ಕಂಥ ಭಾರತವನ್ನು ಒಂದೇ ತಿಳ್ಕೊಳ್ರಿ ನೀವು. ಛಿದ್ರ ಆಗಿರ್ತಕ್ಕಂಥ ಒಂದು ಮನೆಯ ಒಂದು ಕುಟುಂಬವನ್ನೇ ಜೋಡಿಸೋದು ತುಂಬ ಕಷ್ಟ. ಛಿದ್ರ ಆಗಿರ್ತಕ್ಕಂಥ ಒಂದು ಕುಟುಂಬವನ್ನೇ ಜೋಡಿಸೋದು ತುಂಬ ಕಷ್ಟ. ಹಾಗಾದರೆ ಇಡೀ ರಾಷ್ಟ್ರ ಛಿದ್ರ ಹೋಗಿರ್ತದ. ಅಂತಹ ರಾಷ್ಟ್ರವನ್ನು ಒಗ್ಗೂಡಿಸಿ ಒಂದು ಬಲಿಷ್ಠ ರಾಷ್ಟ್ರವನ್ನು ಮಾಡೋದೇನದಲ್ಲ, ಅದರ ಫೌಂಡೇಶನ್ಗೋಸ್ಕರ ಶ್ರಮ ಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ನೆನೆಯಲೇಬೇಕು ಇವತ್ತು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು, ನೆಹರು ಅವರಾಗಿರ್ಬೋದು, ಈ ದಿಶೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸ್ಕೊಳ್ತಾರೆ. ಅಂದರೆ ಇಲ್ಲೇನಿರುತ್ತೆ, ದೇಶೀಯ ಸಂಸ್ಥಾನಗಳಂತೇಳಿದರೆ ಅವರು ಒಂದು ಮೇನ್ ಒಂದು ವೀಕ್ನೆಸ್ಸು ಅನ್ಕೋಬೋದು, ಅವ್ರ ಪ್ಲಸ್ ಪಾಯಿಂಟು ಅನ್ಕೋಬೋದು. ಏನಾಗುತ್ತಂದರೆ, ಅಲ್ಲಿ ಒಂದು ವೇಳೆ ಭಾರತದ ಒಕ್ಕೂಟಕ್ಕೆ ಸೇರ್ಕೊಂಡ್ಬಿಟ್ರೆ, ನಾನೇ ರಾಜ್ಯ, ನಾನೇ ಕಿಂಗು, ಯಾವುದೋ ಒಂದು ಊರಿಗೆ ಹೋಗ್ತಾ ಇದ್ದೆ, ನನಗದು ಹೊಲ ಬೇಕು, ಆ ಊರಿನ ಒಂದು ಆಸ್ತಿ ಬೇಕು ಅಂತ ಹೇಳಿದರೆ ಆ ರಾಜ್ಯ ಅದನ್ನು ಕಬಳಿಸ್ಕೊಳ್ತಾ ಇದ್ದ, ಆ ರಾಜನ ಆಜ್ಞೆ ಯಾರೂ ಮೀರ್ತಾ ಇರಲಿಲ್ಲ. ಈ ರೀತಿ ಪರಿಸ್ಥಿತಿ ದೇಶೀಯ ಸಂಸ್ಥಾನಗಳಲ್ಲಿದ್ವು. ಹಾಗಾದರೆ ಭಾರತದ ಒಕ್ಕೂಟಕ್ಕೆ ನಾವು ಸೇರ್ಕೊಂಡ್ಬಿಟ್ರೆ ನಾವು ಸಂವಿಧಾನ ಬದ್ಧವಾಗಿರಬೇಕಾಗ್ತದೆ, ಸಂವಿಧಾನದ ಮೌಲ್ಯಗಳಿಗೆ ಬೆಲೆ ಕೊಡಬೇಕಾಗ್ತದೆ. ಈ ರೀತಿ ಇದ್ದಾಗ ಈ ದೇಶೀಯ ಸಂಸ್ಥಾನಗಳನ್ನು ಒಗ್ಗೂಡಿಸುವಲ್ಲಿ ತುಂಬ ಶ್ರಮಿಸ್ತಾರೆ ನಮ್ಮ ಸಂವಿಧಾನ ರಚನಾಕಾರರು. ಹಾಗಾದರೆ ಕೆಲವೊಂದಿಷ್ಟು ಆಫರ್ಗಳನ್ನು ಕೂಡ ಕೊಡ್ತಾರೆ ಇಲ್ಲಿ. ಅಂದರೆ ಯಾವ ದೇಶೀಯ ಸಂಸ್ಥಾನಗಳು ಇಲ್ಲಿ ಸೇರ್ಕೊಳ್ತಾವಲ್ಲ ಅವುಗಳಿಗೆ 55 ಲಕ್ಷ ರೂಪಾಯಿ ಕೊಡ್ತೇವೆ ನಾವು. ಓಕೆ, ಈ ರೀತಿ ಮಾಡೋದರ ಮೂಲಕವಾಗಿ ಹಲವಾರು ದೇಶೀಯ ಸಂಸ್ಥಾನಗಳನ್ನು ನಾವೇನು ಮಾಡ್ತೇವೆ, ಇಲ್ಲಿ ಭಾರತದ ಒಡಲಾಳದಲ್ಲಿ ಸೇರಿಸ್ಕೊಳ್ತೇವೆ. ಹಾಗಾದ್ರೆ 552 ದೇಶೀಯ ಸಂಸ್ಥಾನಗಳ ಪೈಕಿ 549 ದೇಶೀಯ ಸಂಸ್ಥಾನಗಳು ಸೇರ್ಕೊಳ್ತವೆ ಭಾರತದ ಒಕ್ಕೂಟದಲ್ಲಿ. ಇಲ್ಲಿ ಮುಖ್ಯವಾಗಿ ಸೇರ್ಕೊಳ್ಳದೇ ಇರತಕ್ಕಂತಹ ಒಂದು ಏನಂತ ಹೇಳಿದರೆ ಪ್ರದೇಶಗಳೇ ಅಂತ ಹೇಳಿದರೆ, ನಾನು ಈಗಾಗಲೇ ಮಾತಾಡಿದೆ, ಕಾಶ್ಮೀರ, ಜುನಾಗಢ, ಹೈದರಾಬಾದ. ಈ 3 ಏನಂತ ಹೇಳಿದರೆ ಪ್ರದೇಶಗಳನ್ನು ಸೇರಿಸ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ನಮ್ಮ ಸಂವಿಧಾನ ರಚನಾಕಾರರು. ಈ ಉದ್ದೇಶಕ್ಕೋಸ್ಕರ ನಾವೇನಂತ ಹೇಳಿದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ನೆನೆಯಲೇಬೇಕು ನಾವಿಲ್ಲಿ. ಓಕೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರನ್ನು ನಾವು ಉಕ್ಕಿನ ಮನುಷ್ಯ ಅಂತೇಳಿ ಕರಿತೇವ್ರಿ. ಇವ್ರನ್ನ ನಾವು ಯಾವ ಉದ್ದೇಶಕ್ಕೋಸ್ಕರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಉಕ್ಕಿನ ಮನುಷ್ಯ ಅಂತೇಳಿ ಕರಿತೇವೆ ಅಂತ ಹೇಳಿದ್ರೆ, ಐರನ್ ಮ್ಯಾನ್ ರೀ ಇವರು. ಯಾಕಂತೇಳಿದರೆ ಆಗಿನ ಸಂದರ್ಭನೇ ಹಂಗಿತ್ತು ರೀ. ಆಗಿನ ಸಿಚುವೇಶನು, ಆಗಿನ ಪೊಲಿಟಿಕಲ್ ಡೈನಾಮಿಕ್ಸು, ಅದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವ್ರೇನು ಮಾಡ್ತಾರೆ, ಭಾರತವನ್ನು ಒಂದು ಸರಿದಾರಿಗೆ ತರ್ತಾರೆ. ಹಾಗಾದರೆ ಇವರು ತಂದಿರತಕ್ಕಂಥ ಯೋಜನೆಗಳನ್ನು ನಾವೇನು ಕರಿತೇವೆ ಅಂತ ಹೇಳಿದ್ರೆ ಪಟೇಲ್ ಸ್ಕೀಮ್ ಅಂತೇಳಿ ಕರಿತೇವೆ ನಾವು. ಪಟೇಲ್ ಸ್ಕೀಮ್ ಅಂತೇಳಿ ಕರಿತೀವಿ. ಸ್ಕೀಮ್ ಅಂತ ಕರಿತೇವೆ ನಾವು. ಅಂದರೆ ಈ ಪಟೇಲ್ ಸ್ಕೀಮಿನ ಮುಖಾಂತರ ಏನು ಮಾಡ್ತಾರೆ ಅಂತೇಳಿದರೆ, ABCD ಅಂಥೇಳಿ ರಾಜ್ಯಗಳನ್ನು ಗುರುತಿಸ್ತಾರೆ. ಆ ಉದ್ದೇಶಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಮಗೆ. ಹಾಗಾದರೆ ಇಷ್ಟು ತಿಳ್ಕೊಂಡ್ರೆ ನೀವು. ಇನ್ನು ನೆಕ್ಸ್ಟ್ ಏನಂತೇಳಿದರೆ, ಇದರ ಒಂದು ದೇಶೀಯ ಸಂಸ್ಥಾನಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ನಮಗೆ ಒಂದು ಸಮಸ್ಯೆ ಆಗಿರ್ತಕ್ಕಂಥ ಪ್ರದೇಶ ಯಾವುದು ಅಂತ ಹೇಳಿದರೆ ಇಲ್ಲಿ ಜಮ್ಮು ಕಾಶ್ಮೀರ. ಓಕೆ, ಜಮ್ಮು ಕಾಶ್ಮೀರ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ನಮ್ಮ ಭಾರತದ ಒಂದು ಚಿತ್ರಣದಲ್ಲಿ ಕಾಶ್ಮೀರ ಇಶ್ಯೂ ತುಂಬ ಇದೆ. ಯಾಕಂತೇಳಿದರೆ ಇಲ್ಲೇನಾಗುತ್ತೆ, ಅಕ್ಟೋಬರ್ 20, 1947ರಲ್ಲಿ ಓಕೆ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂತಹ ಒಂದು ಆಜಾದ್ ಹಿಂದ್ ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗದ ಒಳನುಸುಳುಕೋರರು ಇವ್ರೇನು ಮಾಡ್ತಾರೆ ಅಂತ ಹೇಳಿದರೆ ದಾಳಿ ಮಾಡ್ತಾರೆ ಹರಿಸಿಂಗನ ಮೇಲೆ. ಹರಿಸಿಂಗ್ ಜಮ್ಮು ಕಾಶ್ಮೀರದಲ್ಲಿ ರಾಜನಾಗಿರ್ತಾನೆ. ಅವನ ಉದ್ದೇಶ ಏನು, ಈ ಕಡೆ ಕಾಶ್ಮೀರಿಗೂ ಸೇರಬಾರ್ದು,
ಭಾರತಕ್ಕೂ ಸೇರಬಾರ್ದು, ನಾವು ಸ್ವತಂತ್ರವಾಗಿರ್ಬೇಕಂತೇಳಿ ಬಯಸ್ತಾ ಇರ್ತಾನೆ ಅವನು. ಆದರೆ ಇಲ್ಲೇನಾಗುತ್ತೆ ಅಂತ ಹೇಳಿದರೆ ಈ ಒಂದು ಕಾಶ್ಮೀರದಲ್ಲಿರ್ತಕ್ಕಂಥ ಒಳನುಸುಳುಕೋರರು ಆಸಾದ್ ಹಿಂದ್ ಅಂತಕ್ಕಂಥ ಒಂದು ಸಂಘಟನೆ ಏನು ಮಾಡುತ್ತೆ ಅಂತ ಹೇಳಿದರೆ ಇಲ್ಲಿ ಹರಿಸಿಂಗಿನ ರಾಜನ ಮೇಲೆ ಒಂದು ಅಟ್ಯಾಕ್ ಮಾಡ್ತದೆ, ಆ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡ್ತದೆ. ಅಟ್ಯಾಕ್ ಮಾಡಿದಾಗ ಈ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಈ ವ್ಯಕ್ತಿಗೆ ನೆನಪಾಗಿದ್ದೆ ಯಾವುದು ಅಂತ ಹೇಳಿದರೆ ಇಂಡಿಯಾ. ಹಾಗಾದ್ರೆ ನನಗೆ ರಕ್ಷಣೆ ನೀಡಲಿಕ್ಕೆ ಸಹಾಯ ಆಗ್ತಕ್ಕಂಥ ದೇಶ ಯಾವುದು ಅಂತ ಹೇಳಿದರೆ ಭಾರತ. ಆ ಉದ್ದೇಶಕ್ಕೆ ಭಾರತ ರಾಷ್ಟ್ರಕ್ಕೆ ಸಹಾಯಕ್ಕೋಸ್ಕರ ಬರ್ತಾರೆ. ಸಹಾಯಕ್ಕೆ ಬಂದಾಗ ನಮ್ಮ ನೆಹರು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಆಯಿತು ಅಂಥೇಳಿ ಆ ಒಂದು ಹರಿಸಿಂಗಿಗೆ ರಕ್ಷಣೆಯನ್ನು ಕೊಡ್ತಾರೆ. ರಕ್ಷಣೆಯನ್ನು ನೀಡುವುದರ ಮೂಲಕವಾಗಿ ಆ ಕಾಶ್ಮೀರ ಪ್ರದೇಶಕ್ಕೆ ಕೆಲವೊಂದಿಷ್ಟು ಏನಂತ ಹೇಳಿದರೆ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ತಾರೆ. ಅಂದರೆ ರಕ್ಷಣೆ ಆಗಿರ್ಬೋದು, ವಿದೇಶಾಂಗ ಆಗಿರ್ಬೋದು, ಸಂಪರ್ಕ ಆಗಿರ್ಬೋದು, ಕಮ್ಯುನಿಕೇಷನ್ ಎಲ್ಲ ಏನಂತ ಹೇಳಿದರೆ ಈ ಮೂರೂ ವಿಷಯಗಳ ಜವಾಬ್ದಾರಿಯನ್ನು ಯಾರಿಗೆ ಕೊಡ್ತಾರೆ? ನಮ್ಮ ಭಾರತ ದೇಶಕ್ಕೆ ಕೊಡ್ತಾರೆ. ಹಾಗಾದರೆ ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ದೇಶೀಯ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಜಮ್ಮು ಕಾಶ್ಮೀರ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಏನಂತೇಳಿದ್ರೆ ಆಜಾದ್ ಹಿಂದ್ ಅಂತಕ್ಕಂಥದ್ದು, ಜೊತೆಗೆ ಹರಿಸಿಂಗ್ ರಾಜ, ಆಮೇಲೆ ಆಕ್ರಮಣ ಒಪ್ಪಂದವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಇಲ್ಲಿ ರಕ್ಷಣೆ ಆಗಿರ್ಬೋದು, ವಿದೇಶಾಂಗ ಆಗಿರ್ಬೋದು, ಸಂಪರ್ಕ, ಈ ಮೂರು ವಿಷಯಗಳನ್ನು ಏನಂತೇಳಿದ್ರೆ ಭಾರತಕ್ಕೆ ಬಿಟ್ಟು ಕೊಡ್ತದೆ. ಹಾಗಾದರೆ ಡಿಯರ್ ಸ್ಟೂಡೆಂಟ್ಸು, ಇವತ್ತಿನ ವಿಷಯ ಅದ್ಭುತವಾಗಿತ್ತು. ಇವತ್ತಿನ ತರಗತಿ ತುಂಬ ಅದ್ಭುತವಾಗಿತ್ತು. ಜೊತೆಗೆ ನೀವೇನು ಮಾಡ್ಬೇಕಂತೇಳಿದರೆ ಇವುಗಳನ್ನು ಪ್ರತಿನಿತ್ಯ ಹೋಮ್ವರ್ಕ್ ಮಾಡಿಕೊಡ್ರಿ, ನೋಟ್ಸ್ ಮಾಡಿಕೊಡ್ರಿ, ಅದ್ರ ಜೊತೆಗೆ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿರಿ ಅಂತ ಹೇಳ್ತಾ, ಯಾರು ಇದುವರೆಗೂ ಸಂತೋಷ್ ಲಾಡ್ ಫೌಂಡೇಶನ್ನ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಡೌನ್ಲೋಡ್ ಮಾಡಿಕೊಡ್ರಿ. ಅದರಲ್ಲಿ ನಿಮಗೆ ಈ ನೋಟ್ಸ್ ಸಿಗುತ್ತೆ. ಆ ಉದ್ದೇಶಕ್ಕೋಸ್ಕರ ಡೌನ್ಲೋಡ್ ಮಾಡಿಕೊಡ್ರಿ. ಪರೀಕ್ಷೆಯಲ್ಲಿ ಸಕ್ಸಸ್ ಆಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.